ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಅದರ ಜೊತೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥದ್ದು ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಗ್ಯಾಸ್ಟ್ರಿಕ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಸ್ವೀಕರಿಸಿ. ಇನ್ನು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಇಲ್ಲದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹದಲ್ಲಿ ನೆಲೆಸಬೇಕು ಅಂತ ಹೇಳಿ ಒಂದು ಆಸೆ. ಶ್ರೀಮಂತನಿಗೆ ಆ ಒಂದು ಆಸೆಯನ್ನು ಪೂರೈಸ್ಕೊಳ್ತಾರೆ, ಆ ಒಂದು ಕನಸನ್ನು ನನಸು ಮಾಡ್ಕೊಳ್ತಾರೆ. ಆದರೆ ಬಡವನಿಗೆ ಆ ಒಂದು ಕನಸು ಹಾಗೆ ಉಳಿದೋಗುತ್ತೆ ಹೊರತಾಗಿ ಅದನ್ನು ನನಸು ಮಾಡಿಕೊಳ್ತಕ್ಕಂಥದ್ದು ಬಹಳ ಕಷ್ಟಕರ. ಇತ್ತೀಚಿನ ದಿನಮಾನಗಳಲ್ಲಿ ಇರೋದರಲ್ಲಿ ಸಾಲನೋ ಸೋಲನೋ ಮಾಡಿ ಒಂದು ವಾಸ್ತುಗೃಹವನ್ನು ತೆಗೆದುಕೊಳ್ಬೋದು. ಆದರೆ ಬರೀ ವಾಸ್ತುಗೃಹವಷ್ಟೇ ಆದರೆ ಅದು ಫುಲ್ಲಿ ಫರ್ನಿಶ್ಡ್ ಇರ್ತಕ್ಕಂಥದ್ದಲ್ಲ, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಲ್ಲ, ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಸಾಧಾರಣ ವಾಸ್ತುಗೃಹವನ್ನು ತೆಗೆದುಕೊಳ್ಬೋದು. ಆದರೆ ಎನ್ಸ್ಪೋ ಪಾರ್ಕ್ಸ್ನ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡು ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆಗೆ ಬಡವರಿಗೆ ಅಂತಲೇ ಕೊಡ್ತಾ ಇರತಕ್ಕಂಥದ್ದಿದೆ. ಏನಪ್ಪ ಇದರ ಅರ್ಥ ಅಂತಂದರೆ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ಕೇವಲ 16,90,000ದಿಂದ ಪ್ರಾರಂಭ ಆಗುತ್ತೆ ಇವರ ವಾಸ್ತುಗೃಹಗಳು. ಅದರಲ್ಲಿ ಪ್ರಾರಂಭ ಆಗ್ತಕ್ಕಂಥ ವಾಸ್ತುಗೃಹಗಳು ಸಿಂಗಲ್ ಬೆಡ್ರೂಮ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕಿಂತ ಮೀರಿರ್ತಕ್ಕಂಥ ವಾಸ್ತುಗೃಹಗಳನ್ನು ಕೂಡ ಇವರ ಬಳಿ ಇರ್ತಕ್ಕಂಥದ್ದಿದೆ. ಕಂಪ್ಲೀಟಾಗಿ 4 ಬೆಡ್ರೂಮಿನ ತನಕನೂ ಕೂಡ ವಾಸ್ತುಗೃಹಗಳಿದ್ದಾವೆ. ಆದರೆ ಇದರ ಪ್ರಾರಂಭದ ಹಂತ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. 16,90,000 ಕೂಡ ಎಲ್ಲೋ ಒಂದು ಕಡೆ ಕಾಸ್ಟ್ಲಿ ಎಂಬತಕ್ಕಂಥದ್ದು, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಮೊತ್ತ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇರೋದೇ ಆದರೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ ಅವರು. ಅದರಲ್ಲೂ 0% EMI 1% ಸ್ಕೀಮ್ನೊಂದಿಗೆ ತಿಂಗಳಿಗೆ 1%ನಷ್ಟು ತಾವು ಹಣವನ್ನು ಪಾವತಿಸಿದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನ್ ಹಿಲ್ಸ್ ಗಲ್ಫ್ ಕೌಂಟಿ ಕೋಲಾರದ ಮುಂಭಾಗದಲ್ಲಿ
ಇವರ ಅದ್ಭುತವಾಗಿರತಕ್ಕಂಥ ಒಂದು ನಿವೇಶನಗಳು 50ಕ್ಕೂ ಹೆಚ್ಚು ಎಕರೆಯಲ್ಲಿ ಪ್ಲಾನ್ ಅನ್ನು ಮಾಡಿದ್ದಾರೆ ಮತ್ತು ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದು. ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಲೈಫ್ ಟೈಮ್ ಕ್ಲಬ್ ಮೆಂಬರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ ಅಂತಂದ್ರೆ ಭಾರತದಾದ್ಯಂತ. ಇನ್ಸ್ಪೋ ಪಾರ್ಕ್ಸ್ನ ಬಗ್ಗೆ ಆಗಲಿ, ಶೇಖರ್ ಡೆವಲಪರ್ಸ್ ಅವರು ಮಾಡ್ತಾ ಇರತಕ್ಕಂಥ ಒಂದು ಅದ್ಭುತ ಕಾಯಕದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದ್ರೆ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ. 8095363636 8095363636 ಮತ್ತು ಇವರ ವೆಬ್ಸೈಟ್ಗೂ ಕೂಡ ತಾವು ವಿಸಿಟ್ ಅನ್ನು ಮಾಡಬಹುದು, ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ www.inspoparks.com ಎಂಬತಕ್ಕಂಥ ಒಂದು ವೆಬ್ಸೈಟ್ಗೆ ತಾವು ತಪ್ಪದೆ ವಿಸಿಟ್ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಸ್ವೀಕರಿಸಿ. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ. ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪದ ಬಗ್ಗೆ ಅಂತೂ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು. ಯಾಕಂತಂದರೆ ಕಳೆದ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾಯಿದ್ರು. ಗುರುಜಿರವರು ತಿಳಿಸ್ತಾ ಇದ್ರು, ಮನೆ ಮನೆಗೂ ಕೂಡ ಇನ್ನು ಮುಂದೆ ಯಾರೇ ಒಬ್ಬಟ್ಟನ್ನು ಮಾಡಿದ್ರೂ ಕೂಡ ಶ್ರೀಕೃಷ್ಣ ತುಪ್ಪವನ್ನು 1 ಸ್ಪೂನ್ ಬಳಸಲೇಬೇಕು ಅಂತ ಹೇಳಿ. ಹಾಗಾಗಿ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಅಂತಲೇ ಹೇಳ್ಬೋದು. ಈಗ ತುಪ್ಪ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಇಷ್ಟನೇ. ತುಪ್ಪ ಇಲ್ಲದೆ ಇದ್ದು ತುತ್ತೆ ಎತ್ತೋಲ್ಲ ಎಂಬತಕ್ಕಂಥ ಒಂದು ಮಾತಿದೆ. ಅದನ್ನು ಸಾಧಾರಣವಾಗಿ ನಮ್ಮ ಹಳ್ಳಿ ಕಡೆ ನಮ್ಮ ಹಿರಿಯರು ಈ ಮಾತನ್ನು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾರೂ ತುಪ್ಪವನ್ನು ಬಳಸೋದೇ ಇಲ್ಲ, ಬಹಳ ಕಷ್ಟ ಆಗೋಗಿದೆ. ಯಾರ ವಾಸ್ತುಗೃಹದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಹಾಗೆ ನಡೆಸ್ಕೊಂಡು ಬರ್ತಾ ಇರ್ತಾರೋ ಅವರು ಈ ಒಂದು ತುಪ್ಪದ ಬಗ್ಗೆ ಅರಿವಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಯಾರೂ ಕೂಡ ಬಳಸ್ತಾನೇ ಇಲ್ಲ. ಅದರಲ್ಲೂ ಈ ಹೊಸದೊಂದಿಷ್ಟು ಪದಗಳನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಏನಪ್ಪ ಅಂತಂದರೆ ಹೈ ಕೊಲೆಸ್ಟ್ರಾಲು, ಹೈ ಕ್ಯಾಲರೀಸು, ಹಾಗೆ ಹೀಗೆ, ನನ್ನ ಫಿಟ್ಟು, ನಾನು ಸ್ಲಿಮ್ ಆಗಿರಬೇಕು, ಡಯಟ್ ಮೇಂಟೈನ್ ಮಾಡಬೇಕು, ಎಲ್ಲ ಮಾಡಬೇಕು, ಚೆಂದನೇ ಹೌದು. ಆದರೆ ತುಪ್ಪವನ್ನು ಬಳಸೋದ್ರಿಂದ ದೇಹಕ್ಕೆ ಯಾವುದೇ ರೀತಿ ಹಾನಿಕಾರಕ ಇಲ್ಲ ಎಂಬತಕ್ಕಂಥದ್ರ ಬಗ್ಗೆ ನಾವು ಮೊದಲು ಗಮನ ಇಟ್ಕೊಳ್ಬೇಕು. ಯಾವುದೇ ಪದಾರ್ಥ ಆಗಲಿ, ಎಂಥದ್ದೇ ವಿಚಾರ ಆಗಲಿ, ಅದೆಲ್ಲದಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಅಳತೆ, ಪ್ರಮಾಣ ಎಂಬತಕ್ಕಂಥದ್ದಿದೆ. ಏನೇ ಆದ್ರೂ ಕೂಡ ಕೆಲವೊಂದು ಸತಿ ಅಮೃತನೂ ಕೂಡ ವಿಷವಾಗ್ತಕ್ಕಂಥದ್ದು ಇರುತ್ತೆ. ಯಾವಾಗ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವೀಕರಿಸಿದ್ರೆ ಅದು ಅಮೃತ. ದೇಹದ ಆ ಒಂದು ಅಳತೆಯನ್ನು ಮಿತಿ ಮೀರಿ ತೆಗೆದುಕೊಂಡಾಗ ಅದು ವಿಷ. ಅಮೃತಕ್ಕೆ ಯಾಕೆ ಹೋಗ್ತೀವಿ? ನೀರೇ ಸಾಕು. ನೀರು ಎಷ್ಟು ಬೇಕೋ ಅಷ್ಟು ಕುಡಿದ್ರೆ ತಾನೇ ನಮಗೆ ಸಂತೋಷ. ಜಾಸ್ತಿ ಕುಡಿದ್ರೆ ಏನಾಗುತ್ತೆ? ಅದು ಮತ್ತೊಂದು ಸಮಸ್ಯೆಗೆ ಈಡಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ಒಂದು ತುಪ್ಪನೂ ಕೂಡ ದೇಹಕ್ಕೆ ಬಹಳ ಅವಶ್ಯಕರ. ತುಪ್ಪವನ್ನು ಸ್ವೀಕರಿಸ್ತಕ್ಕಂಥದ್ದು ದೇಹಕ್ಕೆ ಬಹಳ ಆರೋಗ್ಯಕರ. ಹಾಗಾಗಿ ತುಪ್ಪವನ್ನು ಎಲ್ಲರೂ ಕೂಡ ಸ್ವೀಕರಿಸ್ತಕ್ಕಂಥದ್ದಾಗಲಿ, ಅದರಲ್ಲೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪವನ್ನೇ ಸ್ವೀಕರಿಸಿ. ಯಾಕೆ ಅಂತಂದರೆ ಆ ತುಪ್ಪದ ವಾಸನೆ ಆಗಿರ್ಬೋದು, ಆ ತುಪ್ಪದ ಒಂದು ಸಿಹಿ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತುಪ್ಪದ ವಿಚಾರವಾಗಿ ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಈ ಒಂದು ಮಳೆ ಜಾಸ್ತಿ ಆಗಿದೆ, ಶೀತದ ವಾತಾವರಣ ಜಾಸ್ತಿ ಆಗಿದೆ. ಜೊತೆಗೆ ಈ ಒಂದು ಡೆಂಗ್ಯೂ ಎಂಬತಕ್ಕಂಥ ಒಂದು ಮಹಾಮಾರಿ ಕಾಯಿಲೆ ಮತ್ತೆ ಅದರ ಹಟ್ಟಹಾಸವನ್ನು ಮೆರೀತಾ ಇದೆ. ಸಾಕಷ್ಟು ಕಡೆ ಸಾಕಷ್ಟು ಜನ ಬಹಳ ನೋವು ತಿಂತಾ ಇದ್ದಾರೆ. ಒಂದಿಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಒಂದಿಷ್ಟು ಜನಕ್ಕೆ ಸರಿಯಾದ ಔಷಧಿ ಸಿಗದೆ ಒದ್ದಾಡ್ತಾ ಇದ್ದಾರೆ. ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ಸಿಗದೆ ಎಂಬತಕ್ಕಂಥ ಮಾತನ್ನು ತಿಳಿಸೋದಕ್ಕಿಂತ ಡಾಕ್ಟರ್ಸ್ ಆಗಲಿ ಅದಕ್ಕೆ ಒಂದು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳೋದಾದರೆ ವಾಸ್ತುಗೃಹದಲ್ಲಿ ತಾವು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಈ ಒಂದು ಸ್ವೆಟರ್ನ ಧರಿಸ್ತಕ್ಕಂಥದ್ದಾಗಲಿ, ಕೊರೋನಾ ಸಮಯದಲ್ಲಿ ಹೇಗೆ ಈ ಒಂದು ಸ್ಯಾನಿಟೈಸರನ್ನು ಬಳಸ್ತಾ ಇದ್ವು, ಮಾಸ್ಕನ್ನು ಬಳಸ್ತಾ ಇದ್ವು, ದಯವಿಟ್ಟು ಆದಷ್ಟು ಇದೆಲ್ಲವನ್ನೂ ಕೂಡ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯ ಇದ್ದರೆ ಎಲ್ಲವನ್ನೂ ಕೂಡ ನಾವು ಜಯಿಸ್ಬೋದು. ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಧನ್ವಂತರಿ ಮಹಾವಿಷ್ಣುವನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ನಮ್ಮ ಪ್ರೀತಿಯ ಗುರುಗಳನ್ನು
ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಾತವೇದಸೇ ಸರ್ವಾಮಸೋ ಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇತು ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಪದ್ಮಾನನೆ ಪದ್ಭೈ ಪದ್ಭವತ್ರೇ ಪದ್ಭಪ್ರಿಯೇ ಪದ್ಭದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಡಿದರೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂ ಲಲಿತಾಂಬಿಕಾಯೈ ನಮೋ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಸ್ಥಿರಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತ್ಯೈ ನಮಃ. ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಯ ನಮಃ. ಸಕಲವಿಧ ವಿಷ್ಣುವಾಹಿನಿ ನಮಃ. ಅಂಬಾಯ ನಮಃ. ಮಹಾಲಕ್ಷ್ಮೀ ನಮಃ. ಲಕ್ಷ್ಮೀಭೂವರಾಹಾಯ ನಮಃ. ಮಹಾವಿಷ್ಣವೇ ನಮಃ. ಮಹಾವಿಷ್ಣವೇ ನಮಃ. ಶಿವಂ ಹೃದಯಂ ವಿಷ್ಣುರ್ಹೃದಯ ಶಿವಃ. ಶಿವಕೇಶವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ವಾರದ ಪ್ರಾರಂಭದ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ಮುಹೂರ್ತದಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಸೋಮವಾರ, ವಾರದ ಮೊದಲನೇ ದಿನ. ಇವತ್ತು ಯಾರೆಲ್ಲ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀರಿ, ಶುಕ್ಲ ಪಕ್ಷ ಪ್ರಾರಂಭ ಒಳಿತಾಗುತ್ತೆ, ಎಲ್ಲ ಕೆಲಸಗಳಲ್ಲೂ ಸಹಿತ ಜಯವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಅಂದೂ ಹೇಳಿದ್ದೇವೆ, ಇಂದೂ ಹೇಳುತ್ತಿದ್ದೇವೆ. ಉದ್ದೇಶ, ಆಷಾಢದ ಪ್ರಾರಂಭ ದಿನಗಳಲ್ಲಿರ್ತಕ್ಕಂಥ 15 ದಿನ ಇದು ಶುಕ್ಲ ಪಕ್ಷ. ಶುಕ್ಲ ಪಕ್ಷದಲ್ಲಿ ಚಂದ್ರ ಯಥೇಚ್ಛವಾದಂಥ ರೀತಿ ತಂಪನ್ನು ಕೊಡ್ತಾನೆ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸ್ತಾನೆ. ಆದರೆ ಮಾಡುವಂತಹ ಕಾಯಕ ಮಾಡಬೇಕಾಗಿರ್ತಕ್ಕಂಥ ಮನಸ್ಸು ನಿಮ್ಮದಾಗಿರಬೇಕು. ಆಷಾಢ ಎಂಬತಕ್ಕಂಥ ಒಂದು ನೆಪವನ್ನು ನಾವೆಲ್ಲರಿಗೂ ಹೇಳ್ತಾ ಹೊರಟು ಮಾಡುವ ಕೆಲಸವನ್ನು ಕೈ ಬಿಟ್ಟರೆ ಅದು ಸಾಧ್ಯವಿಲ್ಲ. ಆಷಾಢ ಅದರ ಪಾಡಿಗೆ ಅದು ನಡೆದು ಹೋಗ್ತಾ ಇರುತ್ತೆ. ಆಷಾಢ ಎಂಬತಕ್ಕಂಥದ್ದು ನವವಧುವರರಿಗೆ ಅವರಿಗೆ ಮಾತ್ರ ಆಷಾಢ ಇರತಕ್ಕಂಥದ್ದು, ವ್ಯಾಪಾರ ವ್ಯವಹಾರಕ್ಕಲ್ಲ ಅಥವಾ ನೀವು ಮಾಡುವ ಕೆಲಸಕ್ಕಲ್ಲ. ಒಂದು ದಿವಸ ಉಪವಾಸ ಇದ್ದು ಇವತ್ತು ಸಂಪೂರ್ಣವಾಗಿ ಆಷಾಢಕ್ಕಾಗಿಯೇ ಸೀಮಿತವಾಗಿ ಬಿಟ್ಟಿದ್ದೇವೆ ಅಂದರೆ ಅದು ಒಪ್ಕೊಳ್ಳೋ ಮಾತು. ಯಾರೂ ಉಪವಾಸ ಮಾಡೋದಿಲ್ಲ. ಅಥವಾ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಿದ್ದರೂ ಬೇಡವಾದ್ದನ್ನೇ ಆಹಾರವಾಗಿ ತೆಗೆದುಕೊಳ್ತೇವೆ, ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಕಾಳಜಿ ಇಟ್ಕೊಳ್ಳೋದಿಲ್ಲ. ಆದರೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ವ್ಯವಹಾರಗಳಿಗೆ ಆಷಾಢ ಅಡ್ಡಿಪಡಿಸೋದಿಲ್ಲ. ಅದರಲ್ಲೂ ಪ್ರಾರಂಭಿಕ 15 ದಿನ ಶುಕ್ಲ ಪಕ್ಷದಲ್ಲಿರ್ತಕ್ಕಂಥ ಶುಭ ಮುಹೂರ್ತಗಳಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಹಾಗಾಗಿ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಸಂಸ್ಕೃತಿ ಪ್ರಕಾರ ಆಷಾಢ ಮಾಸದ ಪ್ರಾರಂಭ 15 ದಿನ ಸಂಪೂರ್ಣವಾದಂತಹ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಆಷಾಢದಲ್ಲಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಆಷಾಢ ಮಾಸದ ಆಷಾಢ ಶುಕ್ರವಾರಗಳು ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಪ್ರತಿಯೊಂದು ವಾಸ್ತುಗೃಹಗಳಲ್ಲೂ ಸಹಿತ ಶುದ್ಧಿಯಾಗಿ ಸಾರಿಸಿ ಗೂಡಿಸಿ ಹಬ್ಬದ ವಾತಾವರಣ ಮಾಡಿ, ಹಬ್ಬದ ಅಡಿಗೆಯನ್ನು ಮಾಡಿ, ದೇವರಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯ ಪ್ರಸಾದವನ್ನು ಸಾಧ್ಯವಾದಷ್ಟು ಒಂದು 4 ಜನ ಸುಮಂಗಲೆಯರಿಗೋ, ಸಣ್ಣ ಪುಟ್ಟ ಮಕ್ಕಳಿಗೋ, ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಯಾರಾದರೂ ಹಿರಿಯರಿಗೋ ಎಲ್ಲರನ್ನೂ ಕೂಡಿಸಿ ಒಂದಷ್ಟು ವಿಶೇಷವಾದಂಥ ಪದಾರ್ಥಗಳನ್ನು ಹಂಚುವಂಥದ್ದು ಆಷಾಢ ಮಾಸವೇ. ಆಷಾಢ ಮಾಸದಲ್ಲಿ ಈ ಒಂದು ಪ್ರಾರಂಭ ದಿನಗಳು ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಾರಂಭ 9 ದಿನ ವಾರಾಹಿ ನವರಾತ್ರಿ ಎಂಬತಕ್ಕಂಥದ್ದಿದೆ. ಅದನ್ನು ಗುಪ್ತ ನವರಾತ್ರಿ ಅಂತಲೂ ಹೇಳ್ತಾರೆ. ವಾರಾಹಿ ನವರಾತ್ರಿ ಅಂದರೆ ವಾರಾಹಿ ಎಂಬತಕ್ಕಂಥದ್ದು ವರಾಹದೇವರು ನಿಮಗೆ ಗೊತ್ತು. ಹಾಗೆ ವಾರಾಹಿ ಎಂಬತಕ್ಕಂಥದ್ದು ಭೂಮಿ ಮತ್ತು ವಾಸ್ತುವಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ತಕ್ಕಂಥ ವಿಶೇಷವಾದಂಥ ಶಕ್ತಿ ದೇವತೆ. ಇದು ಒಂದಷ್ಟು ಭಾಗಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಚಲಿತವಾಗಿದೆ.
ನಮ್ಮ ಪಕ್ಕದ ರಾಜ್ಯದಲ್ಲೂ ಸಹಿತ ವಾರಾಹಿ ನವರಾತ್ರಿಯನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ನವರಾತ್ರಿ ಮಹೋತ್ಸವ ಹೇಗೆ ನಡೆಯುತ್ತೋ, ನವರಾತ್ರಿ ಕಾಲದ 9 ದಿನ ಶಕ್ತಿ ದೇವತೆಗಳನ್ನು ನಾವು ಏನು ಆರಾಧನೆ ನಡೆಸ್ತೀವೋ, ಯಾವ ಪ್ರಕಾರ ಶುಭ ಸಂಧ್ಯಾಕಾಲ ದೇವರಿಗೆ ನಡೆಸ್ತಕ್ಕಂಥ ಷೋಡಶೋಪಚಾರ ಪೂಜೆ, ದೀಪಾರಾಧನೆ, ಸುಮಂಗಲೆಯರಿಗಾಗಲಿ ಅಥವಾ ಕುಮಾರಿಯರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಅವರಿಗೆ ಕೊಡುವಂಥ ಹಣ್ಣು ಹಂಪಲುಗಳು, ವಸ್ತ್ರಗಳು ಮತ್ತು ವಿಶೇಷವಾದಂಥ ಅರ್ಚನಾ, ಸಂಕಲ್ಪ, ದುರ್ಗಾ ಸಪ್ತಶತಿ ದೇವಿ, ಖಡ್ಗಮಾಲ, ಹೀಗೆ ದೇವಿಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಈ ಒಂದು ವಾರಾಹಿ ನವರಾತ್ರಿಯಲ್ಲೂ ಸಹಿತ ಆಚರಣೆ ನಡೆಸ್ತಾರೆ. ಆದರೆ ವಾರಾಹಿ ನವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥವರು ಮಾಧ್ಯಾಹ್ನಿಕ 1 ಹೊತ್ತು ಊಟ ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು. ಆದರೆ ಶುಭ ಸಂಧ್ಯಾಕಾಲ ಮಾತ್ರ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡಬಾರ್ದು ಎಂಬತಕ್ಕಂಥದ್ದಿದೆ. ಹೆಣ್ಣುಮಕ್ಕಳು ಸಾರ್ವತ್ರಿಕವಾಗಿ ಹೆಚ್ಚು ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ, ಅಂದರೆ ಒಳಿತಲ್ಲ. ಅದು ಧರ್ಮಶಾಸ್ತ್ರವೂ ಹೇಳುತ್ತೆ. ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಯಾವಾಗ ತಲೆಗೆ ಸ್ನಾನ ಮಾಡಬೇಕು ಎಂಬತಕ್ಕಂಥ ರಹಸ್ಯಗಳನ್ನು ಅರ್ಥಕೊಳ್ಬೇಕು. ತಲೆ ಕೂದಲು ಚೆನ್ನಾಗಿ ಕಾಣಲಿ ಅಂತ ನಾವು ಪ್ರತಿನಿತ್ಯ ಶಾಂಪೂ ಹಾಕ್ಕೊಂಡು ಅಥವಾ ತಲೆಗೆ ಸ್ನಾನ ಮಾಡ್ತಾನೋ ಮುಂದೆ ನಡೆದರೆ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀಳುತ್ತೆ. ಗಂಡು ಮಕ್ಕಳ ಥರ ತಲೆ ಕೂದಲಿರ್ತಕ್ಕಂಥದ್ದಲ್ಲ ಹೆಣ್ಣು ಮಕ್ಕಳ ತಲೆ ಕೂದಲು ಒಣಗದೇ ಬಹಳ ನಿಧಾನ ಆಗುತ್ತೆ. ಆಗ ತಲೆ ಶೀತಕ್ಕೆ ಒದಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಸೈನಸ್ ಅಂತಲೋ ಅಥವಾ ನಿಮ್ಮ ಕಣ್ಣು ಹುಬ್ಬುಗಳ ಹತ್ರಲೋ ನೋವು ಬಂದು ಮತ್ತಷ್ಟು ತೊಂದರೆ ಅನುಭವಿಸಬೇಕಾಗತ್ತೆ. ಆರೋಗ್ಯಕರವಾದಂತಹ ಬೆಳವಣಿಗೆಯ ಅನುಷ್ಠಾನ ಬೇಕೇ ವಿನಃ ಅನಾರೋಗ್ಯಕ್ಕೆ ತುತ್ತಾಗಿ ಏನೋ ಸಾಧನೆ ಮಾಡ್ತೀವಿ ಅಂತ ನಡೆದರೆ ಅದು ಸಾಧ್ಯವಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡು ಹೆಚ್ಚು ತಲೆಗೆ ಸ್ನಾನ ಮಾಡೋದು ಅಷ್ಟು ಶೋಭೆನೂ ಅಲ್ಲ, ಅಷ್ಟು ಒಳಿತೂ ಅಲ್ಲ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ವಾರಾಹಿ ನವರಾತ್ರಿಯ ಈ 9 ದಿನದ ವಿಶೇಷವಾದಂಥ ಅನುಷ್ಠಾನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸನ್ನು ಉಂಟು ಮಾಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿಯವರು ವಾರಾಹಿ ನವರಾತ್ರಿಯ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರೀ ನಮಃ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮುಕ್ಷೇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಕಪಿಲೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ನಾಗಲಿಂಗೇಶ್ವರಾಯ ನಮಃ, ಶ್ರೀ ಮಹೇಶ್ವರಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 15/7/2024 ಸೋಮವಾರ, ನವಮಿ, ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಸೋಮವಾರ ಆದ್ದರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗೆ ವಾರದ ಪ್ರಾರಂಭ ಅಂದಾಗ ಎಲ್ಲರೂ ಬೆಳಗ್ಗೆದ್ದು ಬೇಗ ಉದ್ಯೋಗಕ್ಕೆ ಹೊರಡಬೇಕು, ವಿದ್ಯಾರ್ಥಿಗಳು ಶಾಲೆಗೆ ಹೊರಡಬೇಕು, ತಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸಬೇಕು. ಅದಕ್ಕಾಗಿ ಎಲ್ಲರೂ ಸಹಿತ ಬಹಳ ಬೇಗ ಹೊರಡಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀನಿ. ಕನಿಷ್ಠ ಪಕ್ಷ ವಾರದ ಮೊದಲನೇ ದಿವಸ ಇವತ್ತಾದರೂ ಆಫೀಸಿಗೆ ಬೇಗ ಹೊರಟ್ರೆ ನಿಮ್ಮನ್ನು ನೋಡಿ ನಿಮ್ಮ ಕೈ ಕೆಳಗಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ಒಂದು ಸಮಾಧಾನ ಇರುತ್ತೆ, ಒಂದು ತೃಪ್ತಿ ಇರುತ್ತೆ. ಅದಕ್ಕಾಗಿ ಒಂದಷ್ಟು ರಾಶಿಫಲಗಳನ್ನು ಸಹಿತ ಬಹಳ ಬೇಗನೆ ತಗೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹದ್ದು. ಇವತ್ತು ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ ನಡೆಯುವಂತಹದ್ದು ಬಹಳ ವಿಶೇಷ. ದಕ್ಷಿಣಾಭಿಮುಖವಾಗಿ ನಿಂತು ಶಿವಾರಾಧನೆ ಮಾಡಬೇಕು, ಪೂರ್ವಕ್ಕೆ ಮುಂದೆ ಒಂದು ಹೆಜ್ಜೆ ಹಾಕಿ ನಡೀಬೇಕು. ಅಂದರೆ ಪೂರ್ವದ ಮುಖಾಂತರ ನೀವು ಪೂರ್ವದಲ್ಲಿ ನಿಂತು ನಮಸ್ಕಾರ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆ ಹಾಕೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಅಭಿವೃದ್ಧಿಯನ್ನು ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಇವತ್ತು ತಾವೇನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಮಟ್ಟಿಗೂ ಎಲ್ಲವೂ ಸಿದ್ಧ ಅನುಕೂಲ ಆಗದಿದ್ದರೂ ಒಂದಿಷ್ಟು ಕಾಲ ಮಾತ್ರ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಿಂದಕರು ಬರ್ತಕ್ಕಂಥದ್ದು ಸಾಕಷ್ಟು ಜನ ಇದ್ದಾರೆ. ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಅದನ್ನು ಬೇರೊಂದು ಥರ ಆಲೋಚನೆ ಮಾಡಿ ಬೇರೊಂದು ಥರ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ.
ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದೆರಡು ಬಿಲ್ವಪತ್ರೆ, ಒಂದಷ್ಟು ಭಸ್ಮ ಅಥವಾ ರುದ್ರಾಕ್ಷಿ ಅಥವಾ ತುಂಬೆ ಹೂ ಇಂತಹದ್ದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಶಿವನ ದರ್ಶನ ಮಾಡಿಕೊಂಡು ಅಥವಾ ಶಿವನಿಗೆ ಅರ್ಚನೆ ಆಗಿರ್ತಕ್ಕಂಥ ಭಸ್ಮವನ್ನು ಒಂದಿಷ್ಟು ಹಣೆಗೆ ಲೇಪನ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಾಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅನ್ಯೋನ್ಯತೆ ಆಗಲಿ, ನಿಮ್ಮ ಪ್ರೀತಿ ವಿಶ್ವಾಸ ಆಗಲಿ, ಇದೆಲ್ಲವನ್ನು ಸಹಿತ ಯಥೇಚ್ಛವಾದಂಥ ರೀತಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವ ಧರ್ಮ ಕಾರ್ಯವನ್ನು ಮಾಡಿದ್ರೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಫಲಾಫಲಗಳು ಹೇಗಿರುತ್ತೆ ಎಂಬತಕ್ಕಂಥದ್ರ ಸರಿಯಾದಂಥ ಅರಿವು ತಂದುಕೊಳ್ತೀರ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಂಡು ಏನನ್ನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿರ್ತೀರಿ. ಆದರೆ ಇವತ್ತು ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದತ್ತಿರಬೇಕು. ಹಾಗೆ ಫಲಗಳ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ವೃತ್ತಿಯನ್ನು ಮತ್ತಷ್ಟು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ತಾವು ಚಿಂತನೆ ಮಾಡ್ತೀರೋ ಅದರಂತೆ ತಮ್ಮ ನಡವಳಿಕೆ ಇರಬೇಕು. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಬೇಕು. ಪೂರ್ವಕ್ಕೆ ದೃಷ್ಟಿ ತೆಗಿಬೇಕು, ಉತ್ತರಕ್ಕೆ ಹಾಕಬೇಕು. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಣೆಗೆ ಲೇಪನ ಮಾಡಿಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಅದಕ್ಕಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ವೃಷಭ ರಾಶಿಯವರು ಹೇಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ತಮ್ಮದೇ ಆದಂಥ ಒಂದು ಮನಸ್ಥಿತಿ, ಉದ್ಯೋಗದ ಜೊತೆಗೆ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ, ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಚಿಂತನೆಯನ್ನು ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಹಾಗೆ ಹಿರಿಯರು ಹೇಳುವ ಮಾತನ್ನು ಆಲಿಸಬೇಕು. ನಾನು ನಂದು ಅಥವಾ ತನ್ನಿಂದ ಅಥವಾ ನನ್ನಿಂದ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲರೂ ಮಾಡುವಂಥ ಕೆಲಸ ಅತ್ಯುತ್ತಮವಾಗಿರುತ್ತೆ ಎಂಬತಕ್ಕಂಥ ಚಿಂತನೆಯಲ್ಲಿದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಮನೆಯಿಂದ ಬರುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ತದನಂತರ ಹೊರಡುವಂಥದ್ದು ಇದೆಲ್ಲವೂ ಬಹಳ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು, ಶ್ರೇಯಸ್ಸಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀರಿ ಗುರುಜಿ. ಓನಮ್ಮ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಿಂದ ಗುರುಜಿ. ರಾಯಚೂರಿಂದ. ಅಮ್ಮ ತಮ್ಮ ಹೆಸರು? ಜ್ಯೋತಿ ಗುರುಜಿ. ಜ್ಯೋತಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ, ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ಮದುವೆ ಬಗ್ಗೆ ಸ್ವಲ್ಪ ಮತ್ತೆ ನನ್ನ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾ, ಮಾಡ್ತಿದ್ದಾರ ಗುರುಜಿ. ನಂದು PG ಎಲ್ಲ ಕಂಪ್ಲೀಟ್ ಆಗಿದೆ ಗುರುಜಿ. ಜಾಬ್ಗೆ ಟ್ರೈ ಮಾಡಕತ್ತೀನಿ, ಯಾವ್ದು ಆಗ್ತಿಲ್ಲ ಗುರುಜಿ. ಮನ್ಯಾಗ ಮದ್ವೆ ಮಾಡ್ಬೇಕಂತ ಇದಾರೆ ಗುರುಜಿ. ನನಗ 28 ವಯಸ್ಸು ಗುರುಜಿ. ಮತ್ತೆ ಇನ್ನೂ ಮನೆಯಲ್ಲಿ ಪ್ರಯತ್ನ ಅಂದ್ರೆ ಲೇಟ್ ಆಗೋಯ್ತು. ಈಗಾಗಲೇ ತುಂಬಾ ತಡ ಆಯ್ತಲ್ಲಮ್ಮ. ಇಲ್ರಿ ಗುರುಜಿ, ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲಿ ಸೆಟ್ ಆಗ್ತಿಲ್ಲ ಗುರುಜಿ. ಎಲ್ಲ ನೋಡ್ತಿದ್ದಾರೆ, ಯಾರು ಬರ್ತಿಲ್ಲ, ಏನಿಲ್ಲ. ಇದು ಮಾಡಿದ್ರು ಏನ್ ಆಗ್ತಿಲ್ಲ ಗುರುಜಿ. ಏನಾದ್ರ ದೋಷ ಇದೆ, ನಾಗದೋಷ ಇದೆ ಏನಂತ ಕೇಳ್ಬೇಕಾಗಿತ್ತು ಗುರುಜಿ. ಅಂದ್ರೆ ಮದುವೆ ವಿಳಂಬ ಗುರುಜಿ. ಅಮ್ಮ, ಬಲ ಇಲ್ಲ, ಇನ್ನ ಕಂಕಣ ಭಾಗ ಬಲ ಬಂದಿಲ್ಲ ಅಂತ ಹೇಳ್ತಾರೆ ಗುರುಜಿ. ಮದುವೆ ವಿಳಂಬ ಅಂದ್ರೆ ಒಂದು ನಾಗದೋಷ ಇಲ್ಲ ಕಂಕಣ ಬಲ. ಹೌದು ಗುರುಜಿ, ಅದೇ ಏನಂತ ಗೊತ್ತಾಗ್ತಿಲ್ಲ ಗುರುಜಿ. ಏನಾದ್ರೂ ಪರಿಹಾರ ಮಾಡ್ಬೇಕು, ಏನಾದ್ರೂ ಹೇಳ್ರಿ ಗುರುಜಿ. ಪರಿಹಾರ ಬೇಕು, ನಿನ್ನ ಸ್ವರತರಂಗ ಪ್ರಕಾರ ಪರಿಹಾರ ಬೇಕು. ಆ ಪರಿಹಾರವನ್ನು ಮಾಡೋಣ. ಆದರೆ ನಾಗದೋಷ ಇಲ್ಲ ನಿಮಗೆ. ಆ ತರಹ ನಾಗದೋಷ ಇದ್ದಿದ್ರೆ ಅದರ ಸಮಸ್ಯೆ ಬೇರೆ ಆಗ್ತಾ ಇತ್ತು. ನಾಗದೋಷ ಇಲ್ಲ. ಮದುವೆ ಪ್ರಯತ್ನನೂ ಸಹಿತ ಈ ಶ್ರಾವಣದ ಶುಕ್ಲ ಪಕ್ಷದಲ್ಲಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ನಾಗರ ಪಂಚಮಿ ಎಂದು, ಅಂದರೆ ನಾವೇನೀಗ ಹೇಳ್ತಿದ್ದೀವಿ ವರಾಹದೇವರ ಒಂದು
ಜಾತ್ರಾ ಮಹೋತ್ಸವ 9ನೇ ತಾರೀಕು ಬಹಳ ವಿಶೇಷ ಅಂತ. ಆ 9ನೇ ತಾರೀಕು ನೀವು ಮನೆಯಲ್ಲಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಹೋಗಿ ಒಂದು ನಾಗದೇವರದೊಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅದೇ ದಿವಸ ಒಂದು ಹಳದಿ ಕಲರ್ ವಸ್ತ್ರಕ್ಕೆ 3 ಹಿಡಿಯಷ್ಟು, ಅಂದರೆ ಮುಂದಿನ ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 9ಕ್ಕೆ ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಜಾತಕದಲ್ಲಿ ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗೋದ್ರಿಂದ ಅಲ್ಲಿಂದ ಆಚೆಗೆ ನಿನ್ನ ಅದೃಷ್ಟ ರೇಖೆಗಳು ಬದಲಾವಣೆ ಆಗುತ್ತೆ. ಆ 9ನೇ ತಾರೀಕು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹಳದಿ ಕಲರ್ ವಸ್ತ್ರದಲ್ಲಿ ನಿನ್ನ ಬಲಹಸ್ತದಿಂದ 3 ಹಿಡಿಯಷ್ಟು ಕಡಲೆಕಾಳನ್ನು ಗಂಟು ಹಾಕು. ಅದರ ಮೇಲೆ ಒಂದಷ್ಟು ಹಳದಿ ಕಲರ್ ಗಂಧವನ್ನು ಇಡು. ಹಾಗೆ ಹಳದಿ ಕಲರ್ ಪುಷ್ಪಗಳಿಂದ ಗುರು ಅಷ್ಟೋತ್ತರ ಮಾಡ್ಕೊ. ಒಂದು ಗುರುಗ್ರಹದ ಅಥವಾ ಗುರುಗಳ ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ದಿವಸ ಆ ಹಳದಿ ಕಲರ್ ವಸ್ತ್ರದಲ್ಲಿ ಗಂಟು ಹಾಕಿರ್ತಕ್ಕಂಥ ಕಡಲೆಕಾಳನ್ನು ಹತ್ತಿರದಲ್ಲಿ ಎಲ್ಲಾದರೂ ಗುರುಗಳ ಅಂದರೆ ಮಂತ್ರಾಲಯದ ಗುರುಗಳಾಗಲಿ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಗುರು ದತ್ತಾತ್ರೇಯರಾಗಲಿ ಅಂಥ ಸಾನ್ನಿಧ್ಯದಲ್ಲಿ ನೀವು ಅವತ್ತಿನ ದಿವಸನೇ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಾ. ಅಲ್ಲಿಂದ ಆಚೆಗೆ 9 ದಿವಸ ಡೈಲಿ ಬೆಳಗ್ಗೆ ಹೋಗಿ ಅಶ್ವತ್ಥ ಪ್ರಾರ್ಥನೆ ಮಾಡಿ ಬಾ. ಶ್ರಾವಣದ ಪ್ರಾರಂಭದಲ್ಲೇ ನಿನಗೆ ಜಾತಕಗಳು ಬರಲಿಕ್ಕೆ ಶುರುವಾಗುತ್ತೆ. ಆದರೆ ಶ್ರಾವಣದ 9ನೇ ದಿವಸ ಅಂದರೆ ಆ ಪಂಚಮಿ ಅಂತ ಏನು ಹೇಳಿದ್ದೀನಲ್ಲ 9ನೇ ತಾರೀಕು, 9ನೇ ತಾರೀಕು ನಾಗರ ಪಂಚಮಿ, ಅವತ್ತು ನೀನು ಪ್ರಾರಂಭಿಸಿದ್ರೆ ಪೂಜಾನುಷ್ಠಾನವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ನಿನ್ನ ಆರೋಗ್ಯ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಆರೋಗ್ಯದಲ್ಲಿ ಅಂತಹ ದೊಡ್ಡ ಸಮಸ್ಯೆ ಇರಲಿಲ್ಲ, ಭಯಪಡಬೇಡ. ಬೆನ್ನಿಂದು ನೋವು ಆಗ್ತದೆ ಗುರುಜಿ, ನನಗೆ ಏನು ಆರೋಗ್ಯ ಸರಿ ಇಲ್ಲ ಅಂತ ಭಯ ಆಗ್ತದೆ ಗುರುಜಿ. ನೀನು ಭಯ ಪಡ್ತಾ ಇದೆಯಾ ಅಷ್ಟೇ. ಬೆನ್ನು ಬರ್ತಕ್ಕಂಥದ್ದು ಓಡಾಡುವಾಗಲಿ ಅಥವಾ ಕೂತ್ಕೊಂಡು ಎದ್ದೇಳುವಾಗಲಿ ಅಂತಹ ಸಮಯದಲ್ಲೇ ಒಂದು ಸ್ವಲ್ಪ ಆಗ್ಬೋದು, ಸಾಮಾನ್ಯಕ್ಕೆ ಆಗುತ್ತೆ. ಆದರೆ ಅದು ಅದೇ ದೊಡ್ಡ ಸಮಸ್ಯೆ ಅಲ್ಲ. ನಿನ್ನ ಸ್ವರದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ. ನೀನು ಧೈರ್ಯವಾಗಿರು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ರಾಶಿ ಫಲಗಳನ್ನು ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ಒಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಇವರ ಬಗ್ಗೆ ಇರತಕ್ಕಂಥ ಒಂದು ಪರಿಚಯ ಇದೆಲ್ಲವೂ ಕೂಡ ನಮಗೆ ಹೊಸದೇ. ಆದರೆ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಅತಿಥಿಗಳಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜೀವ್ ಗೋಲ್ಚಾರ್ ಅವರು ಡೈಮಂಡ್ ಮರ್ಚೆಂಟ್ರವರಾಗಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಓಂ ಪ್ರಕಾಶ್ ಗೋಲ್ಚಾರ್ ಅವರಾಗಿರ್ತಕ್ಕಂಥವ್ರು ಇದ್ದಾರೆ. ಅವರು ಚಾರ್ಟೆಡ್ ಅಕೌಂಟೆಂಟ್. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಸರ್ಕಾರಕ್ಕೆ ಪ್ರತಿಯೊಬ್ಬರು ತಮ್ಮ ಕಾಯಕವನ್ನು ನೆನೆದು ತಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಜೊತೆಗೆ ಸರಿಯಾದಂಥ ರೀತಿ ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಏನು ಕಿಮ್ಮತ್ತು ಕಟ್ಟಬೇಕು ಅದು ಕಟ್ಟಿಸುವಂಥವ್ರು ಅಂತ ಅಲ್ವಾ. ನಾವು ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಎಲ್ಲೆಲ್ಲಿ ತೆಗಿಬೇಕು, ಏನೇನು ಮಾಡಬೇಕು ಅದನ್ನು ಅಷ್ಟು ತೊಗೊಂಡು ಸರ್ಕಾರಕ್ಕೆ ಕಟ್ಟಿಸ್ಬೇಕು. ನಾನು ಕಟ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾರ್ಟೆಡ್ ಅಕೌಂಟೆಂಟ್ ಬಂದ ತಕ್ಷಣ ಒಂದು ಆಲೋಚನೆ ಶುರುವಾಯಿತು. ಕಟ್ಟುವುದರಲ್ಲಿ ಲೋಪ ಇಲ್ಲದ್ರೆ ಕಟ್ಟಬೇಕು, ಆರೋಗ್ಯಕರವಾದ ಬೆಳವಣಿಗೆ ಮಾಡಬೇಕು. ನೀವು ಎಷ್ಟಾದರೂ ಸಂಪಾದನೆ ಮಾಡಿ ಸರ್ಕಾರಕ್ಕೆ ಏನು ಕಟ್ಟಬೇಕು ಅದನ್ನು ಕಟ್ಟಿಬಿಡಿ ಅಂತ ನೀವು ಹೇಳೋದು ಕರೆಕ್ಟ್ ಅಲ್ವಾ? ಅದೇ ಕರೆಕ್ಟ್. ಇರಲಿ, ಶಾಲು ಪೋಯಿ. ಡೈಮಂಡ್ ಮರ್ಚೆಂಟ್ ಅಂತ ತಮ್ಮ ವ್ಯವಹಾರ ರತ್ನಗಳು, ಅದರಲ್ಲಿ ವಜ್ರ. ತಾವು ಚಾರ್ಟೆಡ್ ಅಕೌಂಟೆಂಟ್. ನೀವು ಮಾಡಿಸ್ಕೊಂಡು ಬಂದಿರತಕ್ಕಂಥ ಈ ಹಾರ ಇದೆಯಲ್ಲ, ಒಂದು ಕಡೆ ಬಂಗಾರನೂ ಹೇಳುತ್ತೆ, ಒಂದು ಕಡೆ ಕಮಲ ಪುಷ್ಪಗಳು ತಾಯಿ ಮಹಾಲಕ್ಷ್ಮಿ ಅಂತಲೂ ಹೇಳುತ್ತೆ. ಲಕ್ಷ್ಮಿ ನಿಮ್ಮೊಂದಿಗಿದ್ದರೂ ತಾವು ಹೇಗಿರಬೇಕು ಹಾಗಿರಬೇಕು ಅಂತಲೂ ಹೇಳುತ್ತೆ. ನೀವು ತಂದಿರುವ ಹಾರದಲ್ಲೇ ಗೊತ್ತಾಗುತ್ತೆ. ಈ ಕಡೆ ಡೈಮಂಡ್ ನೋಡ್ಲಿಕ್ಕೆ ಆನಂದ, ಈ ಕಡೆ ಮಾಡಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ನಿಮ್ಮ ಸಂಪಾದನೆಯನ್ನು ಸರ್ಕಾರಕ್ಕೆ ಕಟ್ಟಿ ಅಂತ ಹೇಳುವಂಥದ್ದು. ಭಾಳ ಚಿಂತನೆ ಮಾಡಿ ಈ ಹಾರನ್ನು ಮಾಡಿಸ್ಕೊಂಡು ಬಂದಿದ್ದೀರಿ ಹೇಳಪ್ಪ. ಯಾಕೆಂದರೆ ನಿಮ್ಮ ಮಾತು ಮೌನ, ಆದರೆ ನಿಮ್ಮ ಚಿಂತನೆ ಬಹಳ ದೊಡ್ಡದು. ಇರಲಿ, ರಾಜೀವ್ಜಿ ಮಾತಾಡಿ. ನಮಸ್ಕಾರ, ಪ್ರಣಾಮ್ ಸ್ವಾಮೀಜಿ.
ಪ್ರಣಾಮ್ ಸ್ವಾಮೀಜಿ. ನಾವು ಬಂದ್ಬಿಟ್ಟು ಮಹರ್ಷಿ ವಾಣಿ 10 ವರ್ಷ ಆಯಿತು. ಈಗ 11ನೇ ವರ್ಷಗೆ ಹೋಗ್ತಾ ಇದೆ. ನಮ್ಮ ಕಡೆಯಿಂದ, ನಮ್ಮ ತಂದೆಯವ್ರ ಕಡೆಯಿಂದ ತುಂಬ ಶುಭಾಶಯಗಳು. ಇದು ತುಂಬ ಅದ್ಭುತವಾದ ಧಾರ್ಮಿಕ ಪ್ರೋಗ್ರಾಮ್. ಇದು ಪ್ರೋಗ್ರಾಮ್ ಬಂದ್ಬಿಟ್ಟು 4 ವರ್ಷ ಮುಂಚೆ ನಮ್ಮ ಸ್ನೇಹಿತವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆವಾಗ ನಾನು ದುಬೈಯಿಂದ ನೋಡ್ತಾ ಇದ್ದೀನಿ. ಸ್ವಾಮೀಜಿ ಅವರು ಬೇರೆ ನಾನು ಶಿವಭಕ್ತ, ಬೇರೆ ಸಾನ್ನಿಧ್ಯಗೆ ಹೋಗಿಬಿಟ್ಟು ನಮಗೆ ದರ್ಶನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ಇದೆ. ಮತ್ತು ಅವರು ಗೈಡೆನ್ಸು ಮತ್ತು ಅವ್ರದ್ದು ರಾಶಿ ಫಲ ನೋಡಿಕೊಂಡು ನಮ್ಮ ಲೈಫ್ ಡೈರೆಕ್ಷನ್ನೇ ಚೇಂಜ್ ಆಗಿದೆ. ತುಂಬ ನಮಗೆ ಲೈಫ್ ಡಿಫ್ರೆನ್ಸ್ ಆಗಿದೆ. ನಾವು ಅವ್ರದ್ದು ಮಾತು ಕೇಳಿಬಿಟ್ಟು ಗೈಡೆನ್ಸ್ ತಗೊಂಡ್ಬಿಟ್ಟು ನಾವು ಈಗ ದೇವರ ಕೃಪೆಯಿಂದ, ಸ್ವಾಮೀಜಿ ಕೃಪೆಯಿಂದ ಒಳ್ಳೇದಾಗ್ತಾಯಿದೆ, ಎಲ್ಲ ಒಳ್ಳೇದಾಗ್ತಾಯಿದೆ. ತುಂಬ ಥ್ಯಾಂಕ್ ಯು ಸ್ವಾಮೀಜಿ. ಅಲ್ಲ, ಥ್ಯಾಂಕ್ ಯು. ತಾವು ದುಬೈ ಅಂದ್ರಿ, ಇಷ್ಟು ಅದ್ಭುತವಾದಂಥ ಕನ್ನಡ ಮಾತಾಡ್ತಿದ್ದೀರಿ. ನಿಮ್ಮ ಮಾತೃಭಾಷೆ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ನೀವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಎದೆ ಒಪ್ಪಿಕೊಂಡು 4 ವರ್ಷದ ಹಿಂದೆ ನಿಮಗೆ ಯಾರೋ ಒಬ್ಬರು ತಿಳಿಸ್ಕೊಟ್ರು, ಅಲ್ಲಿಂದ ಆಚೆ ನಮ್ಮ ಕಾರ್ಯಕ್ರಮ ತಾವು ವೀಕ್ಷಣೆ ಮಾಡಿದ್ರಿ. ಅಲ್ಲಿಂದ ಆಚೆಗೆ ಇಷ್ಟು ಅದ್ಭುತವಾದಂಥ ರೀತಿ ಕನ್ನಡವನ್ನು ಅಭ್ಯಾಸ ಮಾಡಿದಿರಲ್ಲಪ್ಪ. ಇಲ್ಲ ಸ್ವಾಮೀಜಿ, ನಾನು ಅಂದರೆ ತಾವು ಮೂಲತಃ ಬೆಂಗಳೂರು ಇರ್ತಿರೋ ದುಬೈಲಿ ಇರ್ತಿರೋ? ನಾನು ಹುಟ್ಟಿರೋದು ಇಲ್ಲಿ, ಆದರೆ ದುಬೈಯಲ್ಲೇ ಇರ್ತೀನಿ. ಈಗ ನಾವು ಕೇಳಿಬಿಟ್ಟು ನಿಮ್ಮ ಮಾತು ಕೇಳಿಬಿಟ್ಟು ನಮಗೆ ತುಂಬ ಲೈಫ್ ಡಿಫ್ರೆನ್ಸ್ ಆಗಿದೆ. ನಾನು ಕೇಳ್ತೀನಿ, ನಮ್ಮ ಮಿಸ್ಸಸ್ ಕೇಳ್ತಾರೆ, ನಮ್ಮ ತಂದೆಯವರು ಕೇಳ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ತಂದೆ ಅವ್ರಿಗೆ ಅಷ್ಟು ಕನ್ನಡ ಜಾಸ್ತಿ ಬರೋದಿಲ್ಲ, ಆದರೆ ನಾನು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ನಾವೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ನೀವು ಇನ್ಸ್ಟ್ರಕ್ಷನ್ಸು. ರಾಶಿ ಫಲ ಅದು ತುಂಬ ಲೈಫ್ ಇಂಪ್ಯಾಕ್ಟ್ ಆಗಿದೆ, ತುಂಬ ಚೇಂಜ್ ಆಗಿದೆ. ಅದಕ್ಕೆ ನಾವು ನಮ್ಮ ಫ್ಯಾಮಿಲಿಗೂ ಮತ್ತು ಮಕ್ಕಳಿಗೂ ಎಲ್ಲ ಗೈಡ್ ಮಾಡ್ತಾ ಇರ್ತೀವಿ. ಹೇಗೆ ಒಳ್ಳೆಯದಾಗಬೇಕು, ಸ್ವಾಮೀಜಿ ಮಾತು ಮತ್ತು ಶಿವದರ್ಶನ ನೀವು ಎಷ್ಟು ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಅದು ರಿಯಲಿ ಇವತ್ತಿನ ಕಾಲದಲ್ಲಿ ಇತ್ತು ಫಾಸ್ಟ್ ಪೇಸ್ ಲೈಫಲ್ಲಿ ಯಾರು ನೆಮ್ಮದಿಯಾಗಿ ಎಕ್ಸ್ಪ್ಲೇನ್ ಮಾಡೋದೇ ಇಲ್ಲ. ನೀವು ಇಷ್ಟು ಟೈಮ್ ತೊಗೊಂಡ್ಬಿಟ್ಟು ನಿಮ್ಮ ಮಿಷನ್ ಬಂದುಬಿಟ್ಟು ಎಲ್ಲರಿಗೆ ಒಳ್ಳೆಯದಾಗಬೇಕು, ಎಲ್ಲರೂ ಸುಖವಾಗಿರಬೇಕು ಅಂತ ನೀವು ಗೈಡೆನ್ಸ್ ಮಾಡಿದ್ದೀರಾ. ಅದು ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ, ಸ್ವಾಮೀಜಿಗೆ. ದೇವರ ಪ್ರತಿ ಎಷ್ಟು ಶ್ರದ್ಧೆ ಆಗುತ್ತೆ ನಮಗೆ, ಅದು ನೀವು ಅನುಮಾನನೂ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸ್ವಾಮೀಜಿ. ಮತ್ತು ನಾವು ನಿಮ್ಮ ಗೈಡೆನ್ಸಿಂದ ನಾವು ಒಂದು ಅದ್ಭುತವಾದ ರತ್ನ ಇದೆ, ಅದು ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗ್ ನೀಡ್ಸ್ ಒನ್ ಅಂತ ಧೈರ್ಯ ಕೊಡುತ್ತೆ. ಮತ್ತು ಡೈಮಂಡಿಂದ ಪವರ್ಫುಲ್. ಡೈಮಂಡ್ ನೀವು ಶೋಗೆ ಹಾಕ್ತೀರ, ಆದರೆ ನಿಮಗೆ ಒಳ್ಳೆಯದಾಗಬೇಕು, ನಿಮಗೆ ಧೈರ್ಯ ಬರಬೇಕು, ನಿಮಗೆ ಸುಖವಾಗಿರಬೇಕು, ಯಾವ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ಬೋದು ಅಂಥ ಅದ್ಭುತವಾದ ರತ್ನ ಝೀ ಕನ್ನಡದ ಚಾನೆಲ್ ಮತ್ತು ಸ್ವಾಮೀಜಿ ಆಶೀರ್ವಾದದಿಂದ ನಾವು ನಿಮ್ಮ ಜೊತೆ, ನಿಮ್ಮ ಮಿಷನ್ದು ಎಲ್ಲರಿಗೆ ಒಳ್ಳೆಯದಾಗಬೇಕು, ಅದ್ರ ಜೊತೆ ನಾವು ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದಾದ್ರು ಒಂದು ರತ್ನವನ್ನು ತಾವು ಪರಿಚಯಿಸ್ತಾ ಇದ್ದೀರಾ? ನಾವು ಬಂದುಬಿಟ್ಟು ಒಂದು ಅದ್ಭುತವಾದ ರತ್ನ ಸರ್ಟಿಫೈಡ್ ಬಂದುಬಿಟ್ಟು ನಿಮ್ಮ ಆಶೀರ್ವಾದದಿಂದ ಲಾಂಚ್ ಮಾಡ್ತೀವಿ. ಅದು ಜನರಿಗೆ ಒಳ್ಳೆಯದಾಗಬೇಕು. ನಿಮ್ಮ ಮಿಷನ್ ಎಲ್ಲರಿಗೆ ಸುಖವಾಗಿರಬೇಕು, ಎಲ್ಲರೂ ಒಳ್ಳೆಯದಾಗಬೇಕು. ಅದು ಬಂದುಬಿಟ್ಟು ನಿಮ್ಮ ಜೊತೆ ನಾವು ನಿಮ್ಮ ಹಿಂದೆ ನಾವು ಬರ್ತೀವಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಅನುಕೂಲ ಆಗುವಂಥ ಕಾಯಕವಿದ್ದರೆ ಅದು ಯಾವತ್ತಿಗೂ ಸ್ವಾಗತಿಸುತ್ತೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಒಳ್ಳೆಯದಾಗಲಿ, ಶುಭವಾಗಲಿ. ನನಗೆ ನಿಮ್ಮ ಮತ್ತು ನಿಮ್ಮ ತಂದೆ ಮಕ್ಕಳ ಬಾಂಧವ್ಯ ಇದು ಹೀಗೆ ಇದ್ದು, ನಿಮ್ಮ ತಂದೆಯವರ ಆಶೀರ್ವಾದ ನಿಮ್ಮ ಸದಾಕಾಲ ಇದ್ದು, ಇನ್ನೂ ಮಾಡೋಕೆ ಎಲ್ಲ ಕೆಲಸಗಳು ಸಹಿತ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಒಳ್ಳೆಯದಾಗಲಿ. ನಮ್ಮ ತಂದೆ ತಾಯಿಯೇ ನಮ್ಮ ದೇವರು, ಅದೇ ಮುಖ್ಯ. ಥ್ಯಾಂಕ್ ಯು. ನನ್ನ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳೋದು. ಒಂದು ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ. ಎರಡನೇದು ಜನ್ಮ ಕೊಟ್ಟಂಥ ಜನ್ಮದಾತರಿಗೆ, ತಂದೆ ತಾಯಿಗೆ. ಇವರೇ ಪ್ರಧಾನವಾಗಿ ಕಾಣುವಂಥ ದೇವರುಗಳು ಅಂತಲೇ ಹೇಳುವಂಥದ್ದು. ತುಂಬ ಸಂತೋಷ. ಅದರಲ್ಲೂ ನಮ್ಮ ಕಾರ್ಯಕ್ರಮ, ನನ್ನ ಬಗ್ಗೆ ನೀವು ಇಷ್ಟು ತಿಳ್ಕೊಂಡು, ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ನೀವು ದುಬೈಲಿದ್ದರೂ ಸಹಿತ ಈ ಕಾರ್ಯಕ್ರಮವನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಬಂದಿದ್ರಿ. ತುಂಬ ಸಂತೋಷ. ಒಳ್ಳೆಯದಾಗಲಿ. ತಮ್ಮ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀಲಿ. ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು. ಬಹಳ ಸಂತೋಷ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.
ಇನ್ನು ಬಹಳ ವಿಶೇಷವಾಗಿ ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ದರೋ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ದರೋ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಒಂದು ದೈವ ರಹಸ್ಯವೇ ಇರುತ್ತೆ, ಒಂದು ರಹಸ್ಯವೂ ಇದೆ. ಹಾಗೆ ನೀವು ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತೊಂದು, ನಿಮ್ಮ ನಡೆ ನಡವಳಿಕೆ ಮತ್ತೊಂದು. ಅದು ನಿಮಗೂ ಅರಿವಾಗ್ತಾ ಇರುತ್ತೆ, ನಿಮ್ಮ ಮನಸ್ಸಲ್ಲೂ ಬರ್ತಾ ಇರುತ್ತೆ, ಅಯ್ಯೋ ನಾನು ಅಂದುಕೊಂಡಿದ್ದೊಂದು ಆಗ್ತಾ ಇರೋದೊಂದಲ್ವಾ ಅಂತ. ಆದರೆ ಮಾಡ್ತಿರೋದು ನೀವೇನೆ. ಅದಕ್ಕಿಂತ ಮುಖ್ಯವಾಗಿ ಯಾರೊಬ್ಬರ ಮಾತನ್ನು ಕೇಳಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು ಎಂಬತಕ್ಕಂಥ ಚಿಂತನೆ ಬರೀ ಚಿಂತನೆಯಲ್ಲಿರ್ತೀವಿ ವಿನಃ ನಿಮ್ಮಷ್ಟಕ್ಕೆ ನೀವು ನಡೀತಾನೆ ಹೋಗ್ತೀರಿ. ಆದರೆ ತೊಂದರೆಗಳಂತಕ್ಕಂಥದ್ದು ಎದುರಾಗ್ಬೋದು. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ದೃಷ್ಟಿ ತೆಗೆದು ಅದನ್ನು ಆಗ್ನೇಯ ಭಾಗಕ್ಕೆ ಹಾಕಿ ಮನೆಯಿಂದ ಆಚೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಹೊರಡುವಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಏನಪ್ಪ ಅಂದರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1 ಗಂಟೆ 45 ನಿಮಿಷದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಿರುತ್ತೆ. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಮಧ್ಯಾಹ್ನ ನೀವು ಪ್ರಾರ್ಥನೆ ಮಾಡಿದ್ರೆ ಎಂತಹ ಬಿರುಗಾಳಿ ಅಂತ ಗಾಳಿಗೂ ಸಹಿತ ಎದುರು ನಿಂತು ನೀವು ಜಯವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ವಾರದ ಪ್ರಾರಂಭ ದಿನ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು ಸ್ವಲ್ಪ ತಾಳ್ಮೆ, ಸಮಾಧಾನವಾಗಿರಬೇಕು. ಯಾವುದೇ ಒಂದು ಕಾಲದಲ್ಲಿ ಸಹಿತ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು, ಅದರಲ್ಲೂ ಇವತ್ತಿನ ದಿವಸ ಹಣಕಾಸಿನ ಹೂಡಿಕೆ ಮಾಡಿ ಅದರಿಂದ 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6 ಗಂಟೆ 20 ನಿಮಿಷ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಈ ಒಂದು ಸಮಯದಲ್ಲಿ ಜಾಗೃತರಾಗಿದ್ದು ಎಚ್ಚರಿಕೆಯ ನಡೆ ನಡೆದರೆ ಸಿಂಹರಾಶಿಯವರು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ, 2:20ರಿಂದ 4:15 ಮಧ್ಯದಲ್ಲಿ ಸ್ವಲ್ಪ ಜೋಪಾನವಾಗಿದ್ದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡೋ ಕೆಲಸ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅಂದರೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಮನೆ ದೇವರ ಹತ್ರ ಅರ್ಚನೆ ಆಗಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗಚ್ಚಿಕೊಂಡು ತದನಂತರ ಮುಂದೆ ನಡೀತಕ್ಕಂಥದ್ದು ಅದು ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ಮಾಡುವಾಗ, ವ್ಯವಹಾರಗಳು ಮಾಡುವಾಗ, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡುವಾಗ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು ತಪ್ಪು ಸರಿಯಾದ ಆಲೋಚನೆ ಮಾಡಿದ್ರೆ ಕನ್ಯಾರಾಶಿಯವರಿಗೆ ಲಾಭವಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯಷ್ಟು ಹೆಸರು ಕಾಳು, 1 ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಹೆಸರುಬೇಳೆ ಕಡಲೆಬೇಳೆ ಎರಡನ್ನೂ ಸಿದ್ಧ 1 ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಯಾವುದೇ ಆರ್ಥಿಕ ಸಂಕಷ್ಟಗಳಿಲ್ದಿರ ಒಂದಷ್ಟು ಸುಭಿಕ್ಷವಾದಂಥ ಕಾಲವನ್ನು ತಾವು ಕಳಿಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಳವಳ್ಳಿಯಿಂದ. ಹಾ ಅಮ್ಮ, ತಮ್ಮ ಹೆಸರು? ಅಮ್ಮ ತಮ್ಮ ಹೆಸರು? ಲಲಿತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ ಇದ್ದೀನಿ. ಹಲೋ ಗುರುಜಿ, ನನ್ಗೆ ಆಸ್ಟ್ರೋಜೀವನ್ ಬಗ್ಗೆ ಮಾತಾಡ್ಬೇಕಿತ್ತು. ಹಾಂ ಹೇಳಿಮ್ಮ. ಆಸ್ಟ್ರೋಜೀವನ್ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಗುರುಜಿ, ಆಗಿದೆ. ಆಗಿದೆ. ನಾನು ಅಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಡಕ್ಟ್ನು ತಗೊಂಡಿದ್ದೀನಿ. ಅಂದ್ರೆ ನಮ್ಮ
ಹಾ ಗುರುಜಿ. ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿದ್ರಾ ತಾವು? ಹಾ ಗುರುಜಿ, 4 times ಬಂದಿದೆ, ನಿನ್ನೆ ಕೂಡ ಬಂದಿದೆ. ಓಹೋ, ನಿನ್ನೆ ಬಂದು ಗ್ಯಾಸ್ಟ್ರೋಜಿವನ್ ತೊಗೊಂಡು, ಗ್ಯಾಸ್ಟ್ರೋಜಿವನ್ ಯಾವಾಗ ತೊಗೊಂಡಿದ್ರಿ? 1 ತಿಂಗಳಾಯ್ತು ಗುರುಜಿ ಗ್ಯಾಸ್ಟ್ರೋಜಿನ್ ತಗೊಂಡು. 1 ತಿಂಗಳು ಬಂದಾಗಲೇ ತಗೊಂಡಿದ್ವಿ. ಇದರಿಂದ ನಿಮಗೆ ಏನು ಅನುಕೂಲ ಆಯ್ತಮ್ಮ? ಒಳ್ಳೆ ಬಂದಿದೆ ಗುರುಜಿ. ಅದರಿಂದ ಒಳ್ಳೆ ಗ್ಯಾಸ್ಟ್ರೋಜಿನ್ ಮತ್ತೆ ಇನ್ನೊಂದು ಫೆನೋಪೆರಲಿಸಿ, ಅದರಿಂದ ತುಂಬಾನೇ ಹೆಲ್ಪ್ ಆಯ್ತು ಗುರುಜಿ. ಅದು ತುಂಬಾ ಪೇನ್ ಬರ್ತಿತ್ತು, ವೈಟಿಸ್ ಬರ್ತಿತ್ತು. ಬಟ್ ಇವಾಗ ಅದರಿಂದ ಅದೆಲ್ಲ ಕಂಟ್ರೋಲ್ ಆಗಿದೆ. ಹೆಣ್ಣು ಮಕ್ಕಳಿಗಂತೂ ಅದೊಂದು ರಾಮ್ ಬಾಣುವ ಕೆಲಸ ಮಾಡುತ್ತೆ. ಹೌದು ಗುರುಜಿ. ನಮ್ಮಲ್ಲಿ ಗ್ಯಾಸ್ಟ್ರೋಜಿವನ್ ಒಂದು ಭಾಗ ಆದರೆ ಹೆಣ್ಣು ಮಕ್ಕಳಿಗೆ ಅಂತಲೇ ಪರಿಚಯಿಸಿರ್ತಕ್ಕಂಥದ್ದಂತೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ ಅದು. ಒಳ್ಳೇದಾಗಲಿಮ್ಮ, ಒಳ್ಳೇದಾಗಲಿ ತಾಯಿ. ಇದರಿಂದ ನಿಮಗೂ ಅನುಕೂಲ ಆಗಲಿ. ಇನ್ನೂ ನೀವು 4 ಜನಕ್ಕೆ ತಿಳಿ ಹೇಳಿ. ಯಾಕೆಂದರೆ ಒಂದು ಒಳ್ಳೆಯ ಔಷಧೋಪಚಾರ, ಒಳ್ಳೆಯ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂದಾಗ ನಮಗೆ ಅನುಕೂಲ ಆಗಿದ್ದನ್ನು ನಾವು 4 ಜನಕ್ಕೆ ತಿಳಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಅದರಿಂದ ಮತ್ತಷ್ಟು ಅನುಕೂಲವೇ ಆಗುತ್ತೆ. ಒಳ್ಳೆಯದಾಗಲಿ. ಗ್ಯಾಸ್ಟ್ರೋಜಿವನ್ ಆಗಲಿ ಅಥವಾ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋ ಔಷಧೋಪಚಾರವಾಗಲಿ, ಎರಡನ್ನೂ ಸಹಿತ ಮಹರ್ಷಿ ಮಂದಿರದಲ್ಲಿ ಒಂದು ಅಮೃತೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡೋದ್ರ ಜೊತೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೀತಾ ಇರ್ತಾರೆ. ಇನ್ನು ಈಗ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಮೈಸೂರಿನಿಂದ ಒಂದು ಹೆಣ್ಮಗು ಒಂದು ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ಆ ಫೋಟೋವನ್ನು ತೋರಿಸೋದು ಬೇಡ ಗುರುಜಿ, ನನ್ನ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಗುರುಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಾನು ಪ್ರತಿದಿನ ನಿಮ್ಮ ಮಾತುಗಳನ್ನು ಕೇಳಿಕೊಂಡು ಕಾಲೇಜ್ಗೆ ಹೋಗ್ತಾ ಇರ್ತೀನಿ ಗುರುಗಳೇ. ನಾನು ನಿಮ್ಮ ದೊಡ್ಡ ಅಭಿಮಾನಿ ಗುರುಗಳೇ. ನಾನು ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ದಯಮಾಡಿ ಉತ್ತರವನ್ನು ಕಳಿಸಿಕೊಡಿ ಗುರುಜಿ ಅಂತ ಹೇಳಿ ಇವರು ಪತ್ರವನ್ನು ಬರೆದಿದ್ದಾರೆ ಗುರುಜಿ. ಗುರುಗಳೇ, ನನ್ನ ವಯಸ್ಸು 24. ನಾನು ಮೈಸೂರಿನಲ್ಲಿ MSc ಓದುತ್ತಾ ಇದ್ದೇನೆ. ಅಪ್ಪ ಪ್ರತಿನಿತ್ಯದ ಆ ಒಂದು ಜೀವನವನ್ನು ಅಂತಂದರೆ ಆ ದಿನದ ಗಳಿಕೆ ಏನಿದೆ ಅದನ್ನು ಮಾತ್ರ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಮನೆಯಲ್ಲಿ ತುಂಬ ಬಡತನ, ಸ್ವಂತ ಮನೆ ಇಲ್ಲ. ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದಾರೆ ಗುರುಜಿ. ಮುಂದೆ ನನ್ನ ಜೀವನ ಹೇಗಿರುತ್ತೆ ಗುರುಜಿ? ನನಗೆ ಒಳ್ಳೆ ವರ ಸಿಗ್ತಾರಾ, ಇಲ್ಲ ನನಗೆ ಒಂದು ಒಳ್ಳೆ ಸರ್ಕಾರಿ ಕೆಲಸ ಸಿಗುತ್ತಾ? ಅದಕ್ಕಾಗಿ ನಾನೇನಾದರೂ ಒಂದು ಒಂದು ಪರಿಹಾರದ ಮಾರ್ಗವನ್ನು ನೋಡಬೇಕಾ ಎಂಬತಕ್ಕಂಥದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕಳಿಸ್ಕೊಡಿ ಗುರುಜಿ. ನನ್ನ ಭಾವಚಿತ್ರವನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಒಂದ್ಸತಿ ನೋಡಿ ಉತ್ತರವನ್ನು ಕೊಡಿ ಗುರುಜಿ ಅಂತ ಹೇಳಿ ಬರ್ತಿದ್ದಾರೆ. ತುಂಬ ಸಂತೋಷ. ತಾವು ಬರೆದಿರತಕ್ಕಂತಹದ್ದು, ನೀವು ಬಂದಿರುವಂತಹ ಊರು ಎಲ್ಲವೂ ನಮಗೆ ಇದನ್ನು ಗೌಪ್ಯವಾಗೇ ಇಡ್ತಾ ಇದ್ದೀವಿ. ಆದರೆ ಒಂದು ನಿಮ್ಮ MSc ಮಾಡ್ತಿರ್ತಕ್ಕಂಥದ್ರಿಂದ ಉದ್ಯೋಗದಲ್ಲಿ ಒಳ್ಳೆ ಪ್ರಗತಿ ಸಿಗಲಿ. ಮೊದಲು ಉದ್ಯೋಗ ನಿಮ್ಮನ್ನು ಕೈ ಹಿಡೀಲಿ. ಯಾಕೆಂದರೆ ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ, ನಿಮ್ಮ ತಂದೆಯ ಬಗ್ಗೆ ಅದಕ್ಕೆ ಹೇಳೋದು, ಮನೆಗೊಂದು ಹೆಣ್ಣು ಮಗು ಇದ್ದಾಳಲ್ಲ, ಮನೆಗೊಂದು ಹೆಣ್ಣಿನ ಮಗು, ಹೆಣ್ಣು ಮಗು, ಅವಳ ಚಿಂತನೆ ಯಾವತ್ತೂ ಹೀಗೇ ಇರುತ್ತೆ. ತನಗೆ ಒಂದು ವರ ಸಿಗಬೇಕು, ಒಳ್ಳೆ ಕಡೆ ಸಂಬಂಧ ಆಗಬೇಕು, ಒಳ್ಳೆ ಕಡೆ ಮದುವೆಯಾಗಿ ಹೋಗಬೇಕು, ಒಂದು ಭಾಗದ ಚಿಂತನೆ. ನಾನಿರುವ ತನಕ ನನ್ನ ತವರು, ನಾನಿರುವ ತನಕ ನನ್ನ ಮನೆಯಲ್ಲಿ ನಾನೇನಾದರೂ ಒಂದಿಷ್ಟು ಕಾಯಕವನ್ನು ಮಾಡಿ, ಕೆಲಸ ಕಾರ್ಯಗಳನ್ನು ಮಾಡಿ, ಒಂದು 4 ಕಾಸು ಸಂಪಾದನೆ ಮಾಡಿ ನನ್ನ ಮದುವೆ ಅಷ್ಟರೊಳಗೆ ಅಪ್ಪರಿಗೆ ಈ ಒಂದು ಖರ್ಚಿನಲ್ಲಿ ಸ್ವಲ್ಪ ನಾನು ಕೈ ಜೋಡಿಸಬೇಕು, ಅವ್ರ ಖರ್ಚಿಗೆ ಸ್ವಲ್ಪ ಕಡಿಮೆ ಮಾಡಬೇಕು, ನನ್ನಂದವರು ಒಂದು 4 ಕಾಸು ಸೇರಿಸಬೇಕು ಅನ್ನೋ ಚಿಂತನೆ ಒಬ್ಬ ಹೆಣ್ಣುಮಗಳು ಮಾಡ್ತಾಳೆ. ಅದು ನಿಜಕ್ಕೂ ಸಂತೋಷ. ಹಾಗೆ ನಿನ್ನ ಜೀವನದಲ್ಲೂ ಅದು ನಡೆಯುತ್ತೆ ಸಹಿತ. ಯಾಕೆಂದರೆ MSc ಓದಿ ಒಳ್ಳೆ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಿದೆ ಮತ್ತು ಇದಕ್ಕೆ ತಕ್ಕನಾಗಿ ನೀನಿರೋ ಪ್ರಾಂತ್ಯನೂ ಚೆನ್ನಾಗಿದೆ. ಜೊತೆಗೆ ನಂಜುಂಡೇಶ್ವರನ ಅನುಗ್ರಹ ನಿನಗಿರೋದ್ರಿಂದ ಅಮ್ಮ, ನಿನ್ನ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆ ಪ್ರಕಾರ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿನ್ನ ಬುದ್ಧಿ ಚೈತನ್ಯದಿಂದ ನಿನ್ನ ಆಲೋಚನೆ ಜೊತೆಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಂಗಿದ್ದು ನಂಜುಂಡೇಶ್ವರನ ಅನುಗ್ರಹ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಡ. ಆದರೆ ಉದ್ಯೋಗ ನಿಮಿತ್ತವಾಗಿ ತಾನು ಏನು ಚಿಂತನೆ ಮಾಡ್ತಾ ಇದೆಯೋ ನೀನು ಮಾಡುವಂಥ ಚಿಂತನೆ ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಉದ್ಯೋಗ ಅತಿ ಶೀಘ್ರದಲ್ಲೇ, ಇದೇ ಬರ್ತಕ್ಕಂಥ ಶ್ರಾವಣದಲ್ಲಿ ನಿನ್ನ ಪ್ರಯತ್ನ ಶೀಘ್ರವಾಗಿ ಫಲಿಸುತ್ತೆ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಹಾಗೆ ಮುಂದಿನ ತಿಂಗಳು 16ನೇ ತಾರೀಕು ದಾಟದ ಮೇಲೆ, ಅಂದರೆ ಆಗಸ್ಟ್ 16 ದಾಟದ ಮೇಲೆ ನಿನ್ನ ಪ್ರಯತ್ನವನ್ನು ಶುರು ಮಾಡಲಿ, ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕಾಗಿ ನಿಮ್ಮ ಪ್ರಯತ್ನ ಪಟ್ಟರೆ, ಆ ಪ್ರಯತ್ನ ಪಟ್ಟ ಮೊದಲು ಅಂದರೆ ಪ್ರಾರಂಭದಲ್ಲಿ ನೀನು ನಂಜುಂಡೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಉತ್ತಮ. ಇದು ನಿನ್ನ ಆರೋಗ್ಯ ದೃಷ್ಟಿಯಿಂದ, ನಿನ್ನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ, ಅಥವಾ ನೀನು ಮುಂದೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಳ್ಳೆಯ ಯಶಸ್ಸು ಸಿಗಲಿಕ್ಕೋಸ್ಕರ ಇಂತಹದ್ದೊಂದು ಅದ್ಭುತವಾದ ಚಿಂತನೆ ನೀನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿನ್ನ ಕಣ್ಣರೇಖೆ ಚೆನ್ನಾಗಿದೆ, ನಿನ್ನ ಆಲೋಚನೆ ಚೆನ್ನಾಗಿದೆ. ಅತಿ ಶೀಘ್ರದಲ್ಲೇ ನೀನು ಅಂದುಕೊಂಡಷ್ಟು ಕಾರ್ಯಸಿದ್ಧಿಗಳಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ದೇವಿಯ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ ಅಥವಾ ಮನೆಯಿಂದ ಆಚೆ ಹೊರಡುವಾಗ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾದಂಥ ರೀತಿಯಲ್ಲೇ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಸಾಧ್ಯವಾದಷ್ಟು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ರಕ್ತಚಂದನದಿಂದ ಅಂದರೆ ಕೆಂಪು ವರ್ಣದ ಗಂಧದಿಂದ ಭಗವತಿಯ ಪಾದಕ್ಕೊಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಲೇಪನ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಸರಿಸುಮಾರು ಮಧ್ಯಾಹ್ನ 1:20 4:15 ಮಾತ್ರ. 1:20 4:15 ಮಧ್ಯದಲ್ಲಿ ತುಲಾರಾಶಿಯವರು ತಾವು ಏನು ಚಿಂತನೆ ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಅದೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ತಂದುಕೊಳ್ತಾ ಇರ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗೋದಿಲ್ಲ, ಒಂಥರ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಬೆನ್ನುವಿಂದಲೋ ಅಥವಾ ಮೊಣಕಾಲು ನೋವಿಂದಲೋ ಅಥವಾ ಅರ್ಧ ತಲೆನೋವಿಂದಲೋ ಒದ್ದಾಡುವಂಥ ಪರಿಸ್ಥಿತಿ. ಅಂದರೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದಿಲ್ಲ. ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ ಆಚೆಗೆ 3ರ ಮೇಲೆ ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಮಂದಗತಿಯಲ್ಲಿ ಸಾಗುತ್ತೆ ಅನ್ನೋದೊಂದು ಬಿಟ್ಟರೆ ಖಂಡಿತವೂ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳ ಕಡೆ ಏನು ಆಲೋಚನೆ ಮಾಡ್ತಿದ್ರು ಅದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು. ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಆ ನಗುಮುಖದಿಂದ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗೋದಂತೂ ಖಂಡಿತ ಶತಸಿದ್ಧ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಆಗಲಿ ಇವತ್ತೊಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ತಾವು ನಿರಂತರ ಪಠನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವಿದ್ಯಾರ್ಥಿಗಳು ಒಳ್ಳೆ ಓದಿನ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನದಿಂದ, ಚಂದ್ರನ ಆಸ್ಥಾನದಿಂದ ಗುರುವನ್ನು ಅನುಗ್ರಹ ಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥದ್ದು. ನಿಮ್ಮ ಚಿಂತನೆಗಳಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳನ್ನು ತಾವು ಏನು ಅಂದುಕೊಂಡ್ರೂ ಅಧಿಕವಾದಂಥ ಲಾಭವನ್ನೇ ಗಳಿಸುವಂಥದ್ದು. ಆದರೆ ಮಾಡುವ ಯಾವುದೇ ಒಂದು ಕೆಲಸ ಆದರೂ ಸರಿಯಾಗಿ ಆಲೋಚನೆ ಮಾಡದಿದ್ದರೆ, ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದಾಗುತ್ತೆ. ಆದರೆ ಸಮಸ್ಯೆಗೊಂದು ಮುಕ್ತಿ ಬಂದು ಸಮಸ್ಯೆಯಿಂದ ನಾವು ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀವಿ ಎಂಬತಕ್ಕಂಥ ಚಿಂತನೆ ಇದ್ದರೆ ಖಂಡಿತ ಅಧಿಕವಾದಂಥ ಲಾಭವೇ ಇರುತ್ತೆ. ಆದರೆ ಮಾಡುವ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಅರಳಿ ಎಲೆ ಮೇಲೆ, ಅಶ್ವತ್ಥ ಮರದ ಎಲೆ, ಅರಳಿ ಎಲೆ, ಆ ಎಲೆ ಮೇಲೆ ಒಂದು 6 ರೇಖೆ ಇರತಕ್ಕಂಥ ಒಂದು ನಕ್ಷತ್ರವನ್ನು ಗಂಧದಲ್ಲಾಗಲಿ ಅಥವಾ ಅರಿಶಿಣದ ನೀರಲ್ಲಾಗಲಿ ಬರೆದು ಅದರ ಮಧ್ಯದಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಇಟ್ಟು ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ಎಂತಹ ಸಂಕಷ್ಟಗಳಿದ್ದರೂ ಇವತ್ತು ಧನುರಾಶಿಯವರಿಗೆ ಅದರಿಂದ ಒಳಿತನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅಂತ ಹೇಳಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿಪ್ಪ. ಗುರುಜಿ, ಅದೇ ನಾನು ಸ್ವಲ್ಪ ದುಡ್ಡುಗಳು ಕೊಟ್ಟಿದ್ದೆ, ಅವು ಯಾವ ವಾಪಸ್ ಬರ್ತಾನೆ ಇಲ್ಲ. ಈಗ ಕೊಡ್ತೀನಿ ಅಂತಾರೆ, ಇನ್ನೊಂಚೂರು ಮತ್ತೆ ಲೇಟ್ ಮಾಡ್ಕೊಂಡು ಡಿಲೇ ಮಾಡ್ತಾನೆ ಇದ್ದಾರೆ. ಕೇಳಿದ್ರೆ ಬರೀ ಸಮಸ್ಯೆಗಳೇ ಹೇಳ್ತಾರೆ. ಇನ್ನೇನು ಈ ವಾರ ಕೊಟ್ಬಿಡ್ತೀನಿ ಅಂತಾರೆ, ಹಂಗೆ ಮುಂದಕ್ಕೆ ವರ್ಷಾನ್ಗಟ್ಲೆ ಮುಂದೆ ಹೋಗ್ತಾನೆ ಇದೆ. ಅದಕ್ಕೊಂಚೂರು ಏನಾದ್ರು ಹೇಳ್ತೀರಾ ಗುರುಜಿ? ನೋಡಿ, ಈ ಒಂದು ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಈಗ ಮೊದಲು ಜನಗಳಲ್ಲಿ ಒಂದು ಋಣ ಅಂತಕ್ಕಂಥ ಒಂದು ಮಾತು ಬರ್ತಿತ್ತು. ಈಗ ಋಣ ಅಂತಕ್ಕಂಥ ಹೆಸರೇ ಮರ್ತೋಗ್ಬಿಟ್ಟಿದ್ದಾರೆ. ಈಗೇನಪ್ಪ ಅಂದರೆ ಕಷ್ಟಕ್ಕೆ ದುಡ್ಡು ಬೇಕು, ತಗೊಳ್ಳೋದಷ್ಟೇ ಗೊತ್ತು. ಅದು ತಗೊಂಡಾದ ಮೇಲೆ ಅದರ ಜವಾಬ್ದಾರಿ ಹೇಗೆ ನಿಭಾಯಿಸಬೇಕು, ಹೇಗೆ ನಾನು ಹಣಕಾಸನ್ನು ಕೊಟ್ಟು ನಾನು ಋಣಮುಕ್ತನಾಗಬೇಕು ಎಂಬತಕ್ಕಂಥ ಚಿಂತನೆ ಯಾರೂ ಮಾಡೋದಿಲ್ಲ.
ಈಗ ಇಲ್ಲಿವರೆಗೂ ನೀವೇನು ವ್ಯವಹಾರಗಳು ಮಾಡಿದ್ದೀರೋ ಈ ವ್ಯವಹಾರ ಇಲ್ಲಿಗಾಯಿತು. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ಸುಭದ್ರತೆ ಇಲ್ದಿರ ನೀವೇನೂ ಮಾಡೋಕ್ಕಾಗೋದಿಲ್ಲ, ಮಾಡಲೂಬಾರ್ದು. ಯಾಕೆಂದರೆ ಇವತ್ತು ಪರಿಸ್ಥಿತಿ ಹಾಗೆ, ಜನಗಳಲ್ಲಿ ಹಿಂದಿತ್ತು ಆ ಮನಸ್ಸು. ನಿಮ್ಮಿಂದ 10 ರೂಪಾಯಿ ತೊಗೊಂಡು ಅಯ್ಯೋ ಕಷ್ಟಕ್ಕೆ 10 ರೂಪಾಯಿ ಕೊಟ್ಟಿದ್ದಾರಲ್ಲಪ್ಪ, ನಾನು ಆದಷ್ಟು ಬೇಗ ಕೊಟ್ಟು ತೀರಿಸ್ಕೋಬೇಕು ಅಂತಕ್ಕಂಥದ್ದು. ಈಗ ದುಡ್ಡು ಕೊಟ್ಟಾದ ಮೇಲೆ ನೀವೇ ನಿಷ್ಠೂರ. ಒಂದಲ್ಲ 2 ಸತಿ ಕೇಳಕ್ಕೆ ಹೋದರೆ 3ನೇ ಸತಿ ಕಂಪ್ಲೇಂಟ್ ಕೊಡಲಾ ಅಂತ ಕೇಳ್ತಾರೆ. ಅಂದರೆ ಆ ಮಟ್ಟಕ್ಕೆ ಚಿಂತನೆ. ಇವಾಗ ನಾನು ನಿಮ್ಮ ಒಬ್ಬರು ವಿಚಾರ ಅಂತಲ್ಲ, ತುಂಬ ಜನಗಳು ನಡೀತಿರೋದು. ಎಷ್ಟೋ ಜನ ಕಾಸು ಕೈಯಲ್ಲಿರ್ತಕ್ಕಂಥ 3 ಕಾಸು 6 ಕಾಸು ಕೊಟ್ಟು ಅದರಿಂದ ಬರೋ 1-2 ರೂಪಾಯಿ ದುಡ್ಡು ಕಾಸನ್ನು ಬಡ್ಡಿ ಜೀವನ ಮಾಡಿಕೊಂಡು ಒಂದು ಸಂಸಾರ ತೂಗಿಸ್ಕೊಳ್ಳೋರು ತುಂಬ ಜನ ಇದ್ದರು. ಆದರೆ ಎಲ್ಲರಿಗೂ ಒಂದು ಭಯ ಏನಪ್ಪ ಅಂದರೆ, ಕೈಲಿರ್ತಕ್ಕಂಥ ಕಾಸನ್ನು ಕೂಡಿಟ್ಟಿರೋ ಕಾಸನ್ನು ನಿಮ್ಮಂಥವ್ರು ಕೊಟ್ಟ ಮೇಲೆ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಚಿಂತನೆಗೆ ಬಂದುಬಿಟ್ಟಿದ್ದಾರೆ. ಇರಲಿ, ಏನೇ ಆದರೂ ಕಾಲಧರ್ಮ ಮತ್ತು ಆ ಸನ್ನಿವೇಶಕ್ಕೆ ಬರುವಂಥದ್ದೇ. ಇದಕ್ಕೆ ಚಿಕ್ಕದಾದಂಥ ಒಂದು ಪರಿಹಾರ ಹೇಳ್ತೇನೆ ಕೇಳಿ. ಒಂದು 18 ದಿವಸ ಇವ್ರು ಅಂದರೆ ಯಾರೋ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ದೀರಿ, ಆ ವ್ಯಕ್ತಿ ವಾಪಸ್ ಕೊಡ್ತಿಲ್ಲ ಅಂತಕ್ಕಂಥದಕ್ಕಿಂತ ಇಂತಹ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ಪಕ್ಷ ಒಂದು ದೈವ ಸಂಕಲ್ಪ ಅಂತಕ್ಕಂಥದ್ದಿದ್ದು ನಿಮಗೆ ಒಂದು ತಂತ್ರಸಾರದಲ್ಲಿ ಒಂದಿಷ್ಟು ಅನುಕೂಲ ಆಗ್ಬೋದಾದರೆ ಈ ತಂತ್ರಸಾರವನ್ನೇ ಮಾಡಬೇಕು. ಇದು ಮಾಡೋ ವಿಧಾನ ಹೇಗಪ್ಪ ಅಂದರೆ, ಈ ಒಂದು ಅಡಿಕೆ, ಇದು ಬಾಳೆ ಮರದ್ದು ಮೊಗ್ಗಿರುತ್ತೆ ಗೊತ್ತಲ್ಲ, ಗುರುಜಿ, ಬಾಳೆ ಮರದ ಮೊಗ್ಗು ಅಂದರೆ ಬಾಳೆ ಕಾಯಿ ಬಿಡೋದಕ್ಕೆ ಬಾಳೆ ಗೊನೆ ಬಿಟ್ಟಾಗ ಗೊನೆ ಮುಂಭಾಗ ಒಂದು ಮೊಗ್ಗಿರುತ್ತೆ. ಗುರುಜಿ, ಆ ಮೊಗ್ಗು ಬ್ರೌನ್ ಅಂದರೆ ಒಂಥರ ಏನು ಬಣ್ಣ ಇರ್ತದೆ, ಬ್ರೌನ್, ಕಂದು ಬಣ್ಣವಾಗಿರುತ್ತೆ. ಕಂದು ಬಣ್ಣವಾಗಿರ್ತಕ್ಕಂಥದ್ದು, ಆ ಕಂದು ಬಣ್ಣವಾಗಿರ್ತಕ್ಕಂತಹ ಆ ಒಂದು ಹೂವಿನ ಎಲೆಯನ್ನು ಅಂದರೆ ಆ ಮೊಗ್ಗಿನ ಒಂದು ರೆಕ್ಕೆ ಮಾತ್ರ, ಆ ಒಂದು ರೆಕ್ಕೆ ತೆಗೆದುಕೊಂಡು ಅದಕ್ಕೆ ಅರಿಶಿನ, ಗಂಧ ಮತ್ತು ಪನ್ನೀರು, ಅರಿಶಿನ, ಗಂಧ ಮತ್ತು ಪನ್ನೀರು, ಈ ಪನ್ನೀರಿನ ಸಹಾಯದಿಂದ ಗಂಧ ತಗೋಬೇಕು. ಗಂಧ ತೆಗೆದುಕೊಂಡು ಆ ಒಂದು ರೆಕ್ಕೆ ಮೇಲ್ಗಡೆ ಮಾತ್ರ ಒಂದು ವೃತ್ತಾಕಾರವನ್ನು ಬರೀಬೇಕು. ಬಾಳೆ ಹೂವಿನ ಒಂದು ರೆಕ್ಕೆ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಬರೀಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರೀರಿ. ತ್ರಿಕೋನ ಬರೆದು ಅದರ ಮೇಲ್ಭಾಗ ತುದಿ ಮಾತ್ರ ಒಂದು ತ್ರಿಶೂಲ ಬರಿಬೇಕು. ಬರೆದು ಅದರ ಮಧ್ಯದಲ್ಲಿ ಪುನಃ 6 ರೇಖೆಯ ನಕ್ಷತ್ರ ಬರೆದು ಕರೆಕ್ಟಾಗಿ 18 ದಿವಸ ಪ್ರತಿ ದಿವಸ ಅದರ ಮೇಲೆ ಒಂದು ಚಿಟಿಕೆ ಬಿಳಿ ಸಾಸಿವೆ, ಒಂದು ಚಿಟಿಕೆ ಮರಳ ಮಾತಂಗಿ ಇದನ್ನು ಹಾಕಿ ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ನಿಮ್ಮ ಹೆಬ್ಬೆಟ್ಟನ್ನು ಮಧ್ಯಭಾಗದಲ್ಲಿಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಅದು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅನುಷ್ಠಾನ ಮಾಡಬೇಕು. ಉತ್ತರಾಭಿಮುಖವಾಗಿ ಕೂತು ಅನುಷ್ಠಾನ ಮಾಡುವಾಗ ಹೆಬ್ಬೆಟ್ಟನ್ನು ಅದರ ಮಧ್ಯದಲ್ಲಿಟ್ಟಾಗ ಓಂ ಐಂ ಸೌಹು, ಓಂ ಐಂ ಸೌಹು, ಓಂ ಐಂ ಸೌಹು ಈ 3 ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳ್ಕೋಬೇಕು. ಇದಾದ ನಂತರ ಇದರ ನೈವೇದ್ಯಕ್ಕಾಗಿ ಒಂದು ಚಿಟಿಕೆ ಬೆಲ್ಲವನ್ನು ಕೊಡಬೇಕು. ಬೆಲ್ಲ ನೈವೇದ್ಯ ಆದಮೇಲೆ ಅದರ ಎಲ್ಲಿ ಇರುವೆ ಇರುತ್ತೋ ಇರುವೆ ಗೂಡಿಗೆ ಹಾಕಬೇಕು. ಅದು ನೀವು ತಗೋಬಾರ್ದು, ಮತ್ತೊಬ್ಬರ ಕೈಗೂ ಸಿಗಬಾರ್ದು, ಅದು ಇರುವೆಗಳೇ ಆಹಾರ ತಗೋಬೇಕು. ಇದನ್ನು 18 ದಿವಸ ಆದಮೇಲೆ 18 ದಿವಸನೂ ಪ್ರತ್ಯೇಕವಾಗಿ ಮಾಡಬೇಕು. 18 ದಿವಸ ಮಾಡಿರ್ತಕ್ಕಂಥ ಆ ಬಿಳಿ ಸಾಸಿವೆ ಮರಳ ಮಾತಂಗಿ ಇದೆಯಲ್ಲ ಅದೆಲ್ಲ ಒಗ್ಗೂಡಿಸ್ಕೋಬೇಕು. ಈ 18 ಹೂವಿನ ರೆಕ್ಕೆಗಳಿದೆಯಲ್ಲ, ಬಾಳೆ ಹೂವಿನ ರೆಕ್ಕೆ, ಆ 18 ರೆಕ್ಕೆಗಳನ್ನು ಎಲ್ಲಾದರೂ ನೀರಿಗೂ ಹರಿಯೋ ನೀರಾಗಲಿ ಕೆರೆ ಬಾವಿಗೆ ಹಾಕಬೇಕು. ಈ ಬಿಳಿ ಸಾಸಿವೆ ಮರಳ ಮಾತಂಗಿನ ಜೋಪಾನವಾಗಿ ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೋಬೇಕು. ಇದಕ್ಕೆ ರಕ್ತಚಂದನವನ್ನು ಮಿಶ್ರಣ ಮಾಡಬೇಕು. ರಕ್ತಚಂದನವನ್ನು ಆ ಬಿಳಿ ಸಾಸಿವೆ ಮರಳ ಮಾತಂಗಿಗೆ ಮಿಶ್ರಣ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಳಿ. ಯಾರ ಹತ್ರ ವ್ಯವಹಾರ ಮಾಡಿರ್ತೀರಿ, ಯಾರನ್ನು ವ್ಯವಹಾರ ಮಾಡಿ ಅವರಿಂದ ಹಣಕಾಸನ್ನು ವಾಪಸ್ ಕೇಳಲಿಕ್ಕೆ ಹೊರಡ್ತೀರಿ, ಆಗ ಒಂದು ಚಿಟಿಕೆ ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಂಡೋಗಿ ಯಾವ ವ್ಯಕ್ತಿ ಕೊಟ್ಟಿದ್ದರೋ ಆ ವ್ಯಕ್ತಿ ಸಿಕ್ಕಾಗ ಅವನು ಮುಂದೆ ಅವನಿಗೆ ಗೊತ್ತಿಲ್ಲದಂಥ ರೀತಿಯೇ ಅದನ್ನು ಬಿಟ್ಬಿಡಿ. ಅವನು ಗೊತ್ತಿಲ್ಲದಂಥ ರೀತಿ ಬಿಳಿ ಸಾಸಿವೆ ಮರಳ ಮಾತಂಗಿನ ನೆಲದ ಮೇಲೆ ಬಿಟ್ಟರೆ ಆ ವ್ಯಕ್ತಿ ಮನಸ್ಸು ನಿಮ್ಮ ಕಡೆ ಆಕರ್ಷಿತವಾಗಿ ನಿಮಗೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟು ತೀರಿಸ್ತಾನೆ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನ ಮಾಡಿ ಕಾರ್ಯಸಿದ್ಧಿ ಮಾಡಿಕೊಂಡರು ಸಾಕಷ್ಟು ಜನ ಇದ್ದಾರೆ. ಯಾವುದೇ ಯಂತ್ರಚಕ್ರಗಳಾದರೂ ಅದು ಅನುಭವದಲ್ಲಿದ್ದು ಸಾಕಷ್ಟು ಕಾರ್ಯಸಿದ್ಧಿ ಆದಮೇಲೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸುವಂಥದ್ದು. ಇದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ, ಇದರ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹೆಚ್ಚಿನ ವರ್ಚಸ್ಸು ತೇಜಸ್ಸಿನಿಂದ ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ.
ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳೋ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗಫಲ. ಆದರೆ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಸಹಿತ ಸ್ವಲ್ಪ ನಿಷ್ಠುರಕ್ಕೊಳಗಾಗುವಂತಹದ್ದಿರುತ್ತೆ. ಯಾವುದೇ ಕೆಲಸ ಆದರೂ ಸಮಾಧಾನವಾಗಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಆದರೆ ಬೇಡದ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡುವಂಥ ಮನಸ್ಥಿತಿ ನಿಮ್ಮದಾಗೋದ್ರಿಂದ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಮನುಷ್ಯ ತಾನು ಮಾಡುವಂಥ ಕೆಲಸ 4 ಜನ ಮೆಚ್ಚುವಂಥ ರೀತಿಯಲ್ಲಿರಬೇಕು ವಿನಃ ಅಸಮಾಧಾನಕ್ಕೆ ಅದು ತುತ್ತಾಗಬಾರ್ದು. ಅಸಮಾಧಾನಕ್ಕೆ ತುತ್ತಾದಾಗ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ತಮ್ಮ ಚಿಂತನೆ ಭಾಳ ಅದ್ಭುತವಾಗಿರುತ್ತೆ. ಆ ಸಮಯದಲ್ಲಿ ತಾವು ಏನು ಆಲೋಚನೆ ಮಾಡಿದ್ರೂ ಅದಕ್ಕೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಆದರೆ ಇವತ್ತಿನ ದಿವಸ ಆಹಾರ ಪದ್ಧತಿಗಳು ಮಾತ್ರ ಜಾಗೃತರಾಗಿರಿ. ನಿಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ ಮಕರ ರಾಶಿಯವರಿಗೆ. ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ನಿಂದಕರು ಸಾಕಷ್ಟು ಜನ. ನಿಂದನೆಯ ಮಧ್ಯದಲ್ಲಿ ಹಾಕುವಂಥ ಜೀವನ, ಹಾಕುವ ಹೆಜ್ಜೆ ಒಂದಷ್ಟು ವ್ಯತ್ಯಾಸ ಕಾಣಬಹುದು. ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗಫಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ ಆಲೋಚನೆಯಲ್ಲಿದ್ದೀರೋ ಅದು ಅದೃಷ್ಟ ಅಂತಕ್ಕಂಥ ರೀತಿ ಸಾಕಷ್ಟು ಲಾಭವನ್ನೇ ಕಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಆಗಲಿ, ಮಾಧ್ಯಾಹ್ನಿಕ ಅಥವಾ ಸಂಧ್ಯಾಕಾಲ ತಪ್ಪದಿರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಾದರೂ ಒಂದಿಷ್ಟು ವಾನರ ಸೈನ್ಯಗಳು ಸಿಕ್ಕಿದ್ರೆ ಆ ವಾನರ ಸೈನ್ಯಕ್ಕೆ ಅಂದರೆ ಕೋತಿಗಳಿಗೆ ಒಂದಿಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು, ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಮತ್ತೊಂದು ಪರಿಹಾರ ಮಾರ್ಗವಾಗಿ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭ ಸಿಗಬೇಕಾದ್ರೆ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಅಂಗೈಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದಕ್ಕೊಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇರಬೇಕು ವಿನಃ ಗೌಪ್ಯವಾಗಿ ತಾವೇನಾದ್ರು ಮಾಡಿದ್ದೇ ಆದರೆ ಅದು ಮತ್ತಷ್ಟು ತೊಂದರೆಗೀಡಾಗತ್ತೆ, ತೊಂದರೆನೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮಗಿರಬೇಕು. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ವಾರದ ಮೊದಲನೇ ದಿವಸ ಮಾಡುವ ಕೆಲಸದಲ್ಲಿ ಲಾಭವಾಗಲಿ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇರುತ್ತೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂತ ತಾವು ಅಂದುಕೊಂಡ್ರೂ ಯಾವುದನ್ನು ಸಹಿತ ನೀವು ಅಂದುಕೊಂಡಷ್ಟು ಆನಂದವಾಗಿರಲಿಕ್ಕೆ ಆಗೋದಿಲ್ಲ. ಬೇಡದ ವಿಚಾರಗಳು ತಲೆ ತುಂಬಿಕೊಳ್ತೀರಿ. ಇವತ್ತು ಯಾವ ಕೆಲಸ ಬೇಡವೋ ಆ ಕೆಲಸದ ಬಗ್ಗೆನೇ ಹೆಚ್ಚು ಕಾಳಜಿ ಇಟ್ಕೊಳ್ತೀರಿ. 10 ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಒಂದಷ್ಟು ಹಣಕಾಸನ್ನು ಕಳ್ಕೊಳ್ಳುವಂಥ ವಿಧಿವಿಧಾನವೂ ನಿಮ್ಮದಾಗಬಹುದು. ಆದರೂ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರು ಆಗುತ್ತೋ ಅದನ್ನು ಅಲ್ಲಿಂದಲೇ ಸರಿ ಮಾಡಿಕೊಂಡು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ನೀವು? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಸ್ವಾತಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮುಂದಿನ ಭವಿಷ್ಯ ಬಗ್ಗೆ ಕೇಳಬೇಕಾಯ್ತು. ಮುಂದಿನ ಭವಿಷ್ಯ ಈಗ ಏನು ಮಾಡ್ತಿದ್ದಮ್ಮ? ಮನೇಲಿ ಇದೀನಿ ಗುರುಜಿ. ಏನು ಓದ್ತಾ ಇದೆಯಾ? 10th ಮುಗೀತು ಗುರುಜಿ. SLC ಮುಗಿಸಿ ಮುಂದೆ ಈಗ ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಕಾಲೇಜ್ಗೆ ಹೋಗೋದಾ ಅಥವಾ ಯಾವ್ದಾದ್ರು ಕೋರ್ಸ್ ಕಂಟಿನ್ಯೂ ಮಾಡೋದಾ? ಇಲ್ಲ, ಮುಂದೆ SLC ಎಕ್ಸಾಮ್ ಯಾವಾಗಾಯಿತು?
2 ವರ್ಷ ಆಯ್ತು ಗುರುಜಿ. SLC ಎಕ್ಸಾಮ್ ಆಗಿ 2 ವರ್ಷ ಆಯ್ತು. ಆದರೆ ಮುಂದೆ ಏನು ಓದ್ಲಿಕ್ಕೆ ಹೋಗಿಲ್ಲ, ನೀನು ಕಾಲೇಜ್ಗೆ ಹೋಗಲಿಲ್ಲ? ಇಲ್ಲ ಗುರುಜಿ, ಹೋಗ್ಲಿಲ್ಲ. ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಮುಂದೆ ಏನ್ ಆಲೋಚನೆ ಇಲ್ಲ ನಿಂದು. ಹ್ಮ್ ಅಪ್ಪ ಅಮ್ಮ ಏನು ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾರೆ ಗುರುಜಿ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಾಗ ನೀನಾರು ಸ್ವಲ್ಪ ವಿದ್ಯಾವಂತಲಾಗಬೇಕು ತಾನೆ? ಹಾ ಗುರುಜಿ. ಈಗ ಮನೇಲೇ ಇದೆಯಾ ನೀನು? ಹ್ಞೂ ಗುರುಜಿ, ಮನೇಲಿ ಇದ್ದೀನಿ. ಹೋಲಿ, ಮನೇಲಾದರೂ ಏನೋ ಕಂಪ್ಯೂಟರ್ಗೆ ಒಂದು ಸಂಬಂಧಪಟ್ಟಂಗೆ ಕಂಪ್ಯೂಟರ್ ನಾಲೆಡ್ಜ್ ಏನಾದ್ರು ತಗೊಂಡು ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅಪ್ಪ ಅಮ್ಮನ ಸಹಾಯ ಮಾಡ್ದಂಗೆ ಆಗುತ್ತಲ್ಲಮ್ಮ. ಹಾ ಗುರುಜಿ, ಹೋಗ್ತಾ ಇದ್ದೆ. ಕಂಪ್ಯೂಟರ್ ಮತ್ತೆ ಇದಾಯ್ತು, ತಲೆ ಸ್ವಲ್ಪ ನರ ವೀಕ್ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಹಾ ಗುರುಜಿ, ಶಿವಮೊಗ್ಗಕ್ಕೆ ತೋರಿಸ್ತಾ ಇದ್ವಿ, ಇವಾಗ ಮಾತ್ರೆ ಟ್ಯಾಬ್ಲೆಟ್ ತಗೊಂತ ಇದೀವಿ. ಆಯಿತು, ಆರೋಗ್ಯ ಚೆನ್ನಾಗಿಟ್ಕೋ. ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೋ. ಆದರೆ ಆರೋಗ್ಯ ಹಾಳಾಗಿದೆ, ನನಗೇನೂ ಆಗಿದೆ ಅನ್ನೋದನ್ನು ಮನಸ್ಸಿಂದ ತೆಗೆದು ಸರಿಯಾದರೂ ಒಂದು ನೀನು ಧೈರ್ಯವಾಗಿ ನಿಂತು ಓಡಾಡೋದು ಕಲ್ತ್ಕೋಬೇಕು. ಏನಾದ್ರು ಒಂದು 4 ಸಂಪಾದನೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ವಿದ್ಯೆಯನ್ನು ಕಲ್ತ್ಕೋಬೇಕು. ಒಂದಷ್ಟು ಕಂಪ್ಯೂಟರ್ ಕೋರ್ಸ್ ಆಗಲಿ ಅಥವಾ ಯಾವುದಾದ್ರು ಒಂದು ಕೋರ್ಸನ್ನು ತಗೊಂಡು ನೀನು ಯಾವತ್ತೂ ಒಂದು ನಿನ್ನ ತಲೆ ಬೇರೊಂದು ಕಡೆ ಬ್ಯುಸಿಯಾಗಿದ್ದರೆ ನಿನಗೆ ಆರೋಗ್ಯ ಸರಿ ಇಲ್ಲ ಅಥವಾ ನನಗೇನೋ ಆಗಿದೆ ಅಂತಕ್ಕಂಥದ್ದು ನೋವು ದೂರ ಆಗುತ್ತೆ. ಅಲ್ಲಿಂದ ಆಚೆ ನೀನು ಚೆನ್ನಾಗೇ ಇರ್ತೀಯ. ಸುಮ್ಮನೆ 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡಿದ್ರೆ ಅಯ್ಯೋ ನನಗೇನೋ ಆಗಬಾರ್ದಾಗಿದೆ, ನಾನು ಮಾತ್ರೆ ತೊಗೋಬೇಕು, ನಾನು ಔಷಧಿ ತೊಗೋಬೇಕು ಅಂತ ದಿನೇ ದಿನೇ ಕ್ಷೀಣಿತವಾಗುವಂಥ ರೀತಿ ನಿನ್ನ ಆರೋಗ್ಯ ಆಗುತ್ತೆ. ಹಾಗಾಗಬಾರ್ದು. ನೀನು ಚೆನ್ನಾಗಿರಬೇಕು. ಒಳ್ಳೆಯದಾಗಲಿ ಮಗು.